ನಾವು ದೇವರ ವಾಕ್ಯವನ್ನ ಧ್ಯಾನ ಮಾಡುವವರಾಗಿ ಮತ್ತಾಯನು ಬರೆದಂತ ಸುವಾರ್ತೆ 21ನೇ ಅಧ್ಯಾಯ ವಾಕ್ಯಗಳು 1ರಿಂದ 5ರವರೆಗೆ ನಾವು ಓದಿ ನೋಡೋಣ. ಅವರು ಯೆರೂಸಲೇಮಿಗೆ ಸಮೀಪಿಸಿ ಎಣ್ಣೆಯ ಮರಗಳ ಗುಡ್ಡದ ಬಳಿಯಲ್ಲಿರುವ ಬೇತ್ಫಾಗೆಗೆ ಬಂದಾಗ ಯೇಸು 2 ಶಿಷ್ಯರನ್ನು ಕರೆದು, ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ. ಹೋದ ಕೂಡಲೇ ಅಲ್ಲಿ ಕಟ್ಟಿರುವ ಕತ್ತೆಯನ್ನು ಅದರ ಕೂಡ ಇರುವ ಮರಿಯನ್ನು ಕಾಣುವಿರಿ. ಅವುಗಳನ್ನು ಬಿಚ್ಚಿ ನನ್ನ ಹತ್ತಿರಕ್ಕೆ ಹಿಡಿಕೊಂಡು ಬನ್ನಿರಿ. ಯಾವನಾದರೂ ನಿಮಗೆ ಏನಾದರೂ ಹೇಳಿದರೆ ಅವು ಸ್ವಾಮಿಯವರಿಗೆ ಬೇಕಾಗಿವೆ ಅನ್ನಿರಿ. ಕೂಡಲೇ ಅವುಗಳನ್ನು ಬಿಟ್ಟು ಕೊಡುವನು ಎಂದು ಹೇಳಿ ಕಳುಹಿಸಿದನು. ಒಬ್ಬ ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದು ಆಯಿತು. ಆ ಮಾತು ಏನೆಂದರೆ, ಚೀಯೋನ್ ನಗರಿಗೆ, ನೋಡು, ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ. ಆತನು ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು, ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿ ಬರುತ್ತಾನೆಂದು ಹೇಳಿರಿ ಎಂಬುದು. ಹಲ್ಲೆಲೂಯಾ. ಈ ವಾಕ್ಯಗಳನ್ನು ಓದುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವರು ಯೆರೂಸಲೇಮಿನ ಸಮೀಪಕ್ಕೆ ಬರ್ತಾರೆ. ಯೆರೂಸಲೇಮಿನ ಸಮೀಪಕ್ಕೆ ಬರ್ತಾ ಇರುವಾಗ ಬೇತ್ಫಾಗೆ ಅನ್ನುವಂತ ಒಂದು ಊರಿರುತ್ತೆ. ಆ ಯೆರೂಸಲೇಮಿಗಿನ ಮುಂಚೆ ಆ ಊರು ಬರುತ್ತೆ. ಅಲ್ಲಿಗೆ ಬಂದಾಗ ಯೇಸು ಕ್ರಿಸ್ತನ್ ಏನ್ ಮಾಡ್ತಾರೆ, ತನ್ನ ಶಿಷ್ಯಂದ್ರಲ್ಲಿ 2ರನ್ನ ಆ ಎದುರಿಗೆ ಬರುವಂತ ಹಳ್ಳಿಗೆ ಕಳುಹಿಸಿ, ಅಲ್ಲಿ ಒಂದು ಕತ್ತೆ ಇರುತ್ತೆ, ಅದರ ಮರಿ ಕೂಡ ಇರುತ್ತೆ. ನೀವು ಹೋಗಿ ಏನ್ ಮಾಡಿ ಅದನ್ನ ಬಿಚ್ಕೊಂಡು ಬನ್ನಿ. ಯಾರಾದ್ರೂ ಒಂದು ವೇಳೆ ಇದನ್ನ ಯಾಕೆ ಬಿಚ್ತಾ ಇದ್ದಾರಾ, ಎಲ್ಲೂ ಕರ್ಕೊಂಡು ಹೋಗ್ತಾ ಇದ್ದಾರಾ ಅಂತಂದ್ರೆ, ಈ ತರ ಯೇಸು ಕ್ರಿಸ್ತನಿಗೆ ಬೇಕಾಗಿದೆ, ಒಂದ್ ಸ್ವಲ್ಪ ಹೊತ್ತು ಕಳಿಸ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಹೇಳಿ ಅವರು ಬಿಟ್ಟು ಕಳಿಸ್ತಾರೆ ಅಂತ ಹೇಳಿ ಅವರು ಕಳುಹಿಸ್ಕೊಡ್ತಾರೆ. ಆನಂತರ ಅವ್ರು ಹೋಗಿ ಅದೇ ರೀತಿಯಾಗಿ ಕತ್ತೆಯನ್ನ ಕರೆದುಕೊಂಡು ಬರುವಂತದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಆಗ ಮತ್ತಾಯ ಸುವಾರ್ತೆನ ಬರೆಯುವಂತ ಈ ಸುವಾರ್ತಿಕನು ಏನ್ ಹೇಳ್ತಾರೆ ಅಂದ್ರೆ, ದೇವರ ವಾಕ್ಯ ನೆರವೇರುವ ಹಾಗೆ ಇದಾಯಿತು ಅಂತ ಹೇಳಿ ತಾನು ಬರೆಯಲ್ಪಟ್ಟಂತ, ಇದಕ್ಕೆ ಮುಂಚೆ ಹೇಳಲ್ಪಟ್ಟಂತ ಪ್ರವಾದನೆಯ ಮಾತುಗಳನ್ನ ಅಲ್ಲಿ ಬರೆಯೋದನ್ನ ನಾವು ಕಾಣ್ತೀವಿ. ಆಗ ಯೇಸು ಕ್ರಿಸ್ತನು ಅವರು ಹುಟ್ಟಿದಾಗ್ಲಿಂದಲೂ ಚಿಕ್ಕ ವಯಸ್ಸಿನಿಂದಲೂ ಸಹ ಎಷ್ಟೋ ಸಾರಿ ಯೆರೂಸಲೇಮ್ ಪಟ್ಟಣವನ್ನ ಅವರು ಬಂದು ಪ್ರವೇಶ ಮಾಡಿದ್ದಾರೆ. ಯೆರೂಸಲೇಮ್ ಪಟ್ಟಣದಲ್ಲಿ ಅವರು ವಾಸ ಇರಲಿಲ್ಲ. ಅವರು ವಾಸ ಇದ್ದಿದ್ದು ಗಲಿಲಾಯ ಪ್ರಾಂತ್ಯದಲ್ಲಿ, ನಜರೇತ್ ಊರಲ್ಲಿ, ಆ ಕಡೆಯೇ ಅವರು ವಾಸ ಇದ್ರು. ಈ ಯೆರೂಸಲೇಮ್ ಪಟ್ಟಣಕ್ಕೆ ಅವ್ರು ಚಿಕ್ಕ ವಯಸ್ಸಿನಿಂದಲೂ ಬಹಳಷ್ಟು ಸರಿ ಬರ್ತಾ ಇದ್ರು, ಅವರು ಹೋಗ್ತಾ ಇದ್ರು. ಸೇವೆ ಮಾಡೋದಕ್ಕೆ ಬಂದ ನಂತರವೂ ಸಹ ಅವರು ಸೇವೆ ಮಾಡುತ್ತಿರುವಾಗಲೂ ಸಹ ಯೆರೂಸಲೇಮ್ ಪಟ್ಟಣಕ್ಕೆ ಬರುವಂತದ್ದು, ಅಲ್ಲಿ ವಾಕ್ಯವನ್ನು ಉಪದೇಶ ಮಾಡುವಂಥದ್ದು, ಅದನ್ನೆಲ್ಲ ಅವರು ಮಾಡಿದ್ದಾರೆ. ಆಗ ಎಷ್ಟೋ ಸರಿ ಯೇಸು ಕ್ರಿಸ್ತನು ಯೆರೂಸಲೇಮ್ ಪಟ್ಟಣವನ್ನ ಪ್ರವೇಶಿಸಿದ್ರು ಸಹ ಯಾವ ಸಲಿನೂ ಈ ರೀತಿಯಾಗಿ ಅವ್ರು ಮಾಡಿರಲಿಲ್ಲ. ಪ್ರತಿ ಬಾರಿ ಇದಕ್ಕೆ ಮುಂಚೆ ಬರುವಾಗ್ಲೆಲ್ಲ ಸಹಜವಾಗಿ ಯೆರೂಸಲೇಮ್ ಪಟ್ಟಣ ಬರೋರು ಅವರು ಏನ್ ಕಾರ್ಯಯುತ ಮಾಡಿ ಮತ್ತೆ ಹಿಂತಿರುಗಿ ಹೋಗ್ಬಿಡೋರು. ಆದ್ರೆ ಇದೇ ಬಾರಿ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಅವ್ರು ಯೆರೂಸಲೇಮ್ ಪಟ್ಟಣವನ್ನು ಬರುವುದಕ್ಕಿಂತ ಮುಂಚೆ ಒಂದು ಕತ್ತೆ ಮರಿಯನ್ನ ತರಿಸ್ಕೊಂಡು ಅದ್ರ ಮೇಲೆ ಕುಳಿತುಕೊಂಡು ರಾಜನಂತೆ ಅವ್ರು ಯೆರೂಸಲೇಮ್ ಪಟ್ಟಣವನ್ನ ಪ್ರವೇಶ ಮಾಡೋದನ್ನ ನಾವು ಕಾಣ್ತೀವಿ. ಆಗ ಈ ಬಾರಿ ಅವರು ಈ ರೀತಿಯಾಗಿ ಮಾಡೋದಕ್ಕೆ ಕಾರಣ ಏನು? ಯಾವತ್ತೂ ಈ ತರ ಮಾಡದೇ ಇರುವಂತ ಅವರು ಇವತ್ತು ಆ ರೀತಿ ಮಾಡೋದಕ್ಕೆ ಕಾರಣ ಏನು? ಇವತ್ತು ಆ ರೀತಿ ಅವರು ಮಾಡೋದಕ್ಕೆ ಕಾರಣ ಏನಂತಂದ್ರೆ, ಇದು ಅವರು ಯೆರೂಸಲೇಮನ್ನ ಪ್ರವೇಶ ಮಾಡೋದಕ್ಕಿರುವಂತ ಕಟ್ಟ ಕಡೆಯ ಬಾರಿ. ಇದುವರೆಗೂ ಎಷ್ಟೋ ಸರಿ ಅವರು ಯೆರೂಸಲೇಮ್ ಪಟ್ಟಣಕ್ಕೆ ಬಂದಿದ್ದಾರೆ, ಯೆರೂಸಲೇಮ್ ಪಟ್ಟಣದಿಂದ ಹೋಗಿದ್ದಾರೆ. ಆದ್ರೆ ಈ ಸರಿ ಮಾತ್ರ ಅವ್ರ ಕತ್ತೆಯನ್ನು ಕರೆಸಿ ರಾಜನಂತೆ ಅದರೊಳಗೆ ಪ್ರವೇಶ ಮಾಡ್ತಾರೆ. ಕಾರಣ ಏನಂತಂದ್ರೆ, ಇದು ಅವರು ಯೆರೂಸಲೇಮನ್ನ ಪ್ರವೇಶ ಮಾಡುವಂತ ಕಡೆಯ ಬಾರಿ. ಅವರು ಕಡೆಯ ಬಾರಿ ಯೆರೂಸಲೇಮನ್ನ ಪ್ರವೇಶ ಮಾಡೋದ್ರಿಂದ ಅವರು ಅರಸನಂತೆ ಅಲ್ಲಿ ಬರ್ತಾರೆ. ಆನಂತರ ಏನಾಗುತ್ತೆ, ಈ ಸಾರಿ ಅವರು ಪ್ರವೇಶ ಮಾಡಿದ ನಂತರ ತಿರುಗಿ ಎಲ್ಲಾ ರೀತಿಯ ಹಾಗೆ ಹಿಂತಿರುಗಿ ಹೋಗೋದಿಲ್ಲ. ಅವರ ಅಲ್ಲೇ ಇದ್ದು ಅವ್ರಿಗೆ ಉಪದೇಶ ಮಾಡ್ತಾ ಕೆಲ ದಿನಗಳಾದ ಮೇಲೆ ಶಾಸ್ತ್ರಿಗಳು ಫರಿಸಾಯರ ಕೈಗಳಲ್ಲಿ ಒಪ್ಪಿಸಲ್ಪಟ್ಟು ಅವರು ಕೋರಡನ್ನು ಹೊಡೆಯಲ್ಪಟ್ಟು ಗಾಯಪಟ್ಟು ಸಿಲುಬೆಯಲ್ಲಿ ಮರಣ ಹೊಂದಿ ಮತ್ತೆ ಮರಣವನ್ನು ಜಯಿಸಿ ಎದ್ದು ಬಂದು ತಂದೆಯ ಬಳಿಗೆ ಹೊರಟು ಹೋಗ್ತಾರೆ. ಈ ಸರಿ ಯೆರೂಸಲೇಮನ್ನು ಪ್ರವೇಶಿಸಿದವರು ಮತ್ತೆ ಹಿಂತಿರುಗಿ ಗಲಿಲಾಯಕ್ಕೆ ಹೋಗೋದಿಲ್ಲ. ಯೆರೂಸಲೇಮನ್ನು ಪ್ರವೇಶಿಸಿ ಅವ್ರು ಮಾಡಬೇಕಾದ ರಕ್ಷಣೆ ಕಾರ್ಯವನ್ನು ಮಾಡಿ ಮುಗಿಸಿ ಮರಣ ಹೊಂದಿ ಮರಣವನ್ನು ಜಯಿಸಿ ಇನ್ನು ಪರಲೋಕಕ್ಕೆ ಹೊರಟು ಹೋಗ್ತಾರೆ. ಆಗ ಕಟ್ಟ ಕಡೆಯದಾಗಿ ಅವರು ಯೆರೂಸಲೇಮನ್ನ ಪ್ರವೇಶಿಸುವುದಕ್ಕಿದ್ದಾರೆ. ಆಗ ಕಟ್ಟ ಕಡೆಯ ಸಾರಿ ಅವರು ಯೆರೂಸಲೇಮನ್ನು ಪ್ರವೇಶಿಸುವಾಗ ಕತ್ತೆ ಮರಿಯನ್ನ ಕರೆತರಿಸಿಕೊಂಡು ಅದ್ರ ಮೇಲೆ ಕುಳಿತುಕೊಂಡು ರಾಜನಂತೆ ಅವರು ಯೆರೂಸಲೇಮನ್ನ ಪ್ರವೇಶ ಮಾಡೋದನ್ನ ನಾವು ಕಾಣ್ತೀವಿ. ಆಗ ಕಟ್ಟೆ ಕಡೆಯದಾಗಿ ಇವರು ಯೆರೂಸಲೇಮನ್ನ ಈ ತರ ಪ್ರವೇಶ ಮಾಡುವಾಗ ರಾಜನಂತೆ ಯಾಕೆ ಬರಬೇಕು? ಏನ್ ಕಾರಣ ಅವರು ಆ ರೀತಿಯಾಗಿ ಕಡೆಯದಾಗಿ ರಾಜನ ಆ ರೀತಿಯಲ್ಲಿ ಅಲ್ಲಿ ಪ್ರವೇಶ ಮಾಡೋದಕ್ಕೆ ಅಂತಂತಂದ್ರೆ, ಅದು ವಾಗ್ದಾನದ ನೆರವೇರುವಿಕೆಯಾಗಿತ್ತು. ಇಲ್ಲೇ ನಾವು ಓದುವಾಗ ಮತ್ತಾಯ ಸುವಾರ್ತೆಯನ್ನೇ ಬರೆಯುವಂತ ಸುವಾರ್ತಿಕನು ತಾನು ಬರೀತಾನೆ ಏನಂತಂದ್ರೆ, ಚೀಯೋನ್ ನಗರಿಗೆ, ನೋಡು, ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಂತ ಪ್ರವಾದನೆ ನೆರವೇರುವ ಹಾಗೆ ಯೇಸು ಕ್ರಿಸ್ತನು ಈ ರೀತಿ ಮಾಡಿದರು ಅಂತ ಹೇಳಿ ಮತ್ತಾಯನು ಬರೆಯುವಂತದನ್ನ
ದೇವರ ವಾಕ್ಯದಲ್ಲಿ ನಾವು ಕಾಣ್ತೀವಿ. ಆಗ ಯೇಸು ಕ್ರಿಸ್ತನು ಈ ರೀತಿಯಾಗಿ ರಾಜನಂತೆ ಕತ್ತೆ ಮರಿಯ ಮೇಲೆ ಆ ಯೆರೂಸಲೇಮ್ ಪಟ್ಟಣವನ್ನು ಪ್ರವೇಶಿಸುವುದಕ್ಕೆ ಕಾರಣ ವಾಗ್ದಾನವನ್ನ ನೆರವೇರಿಸುವುದಕ್ಕೋಸ್ಕರವಾಗಿ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 10ನೇ ವಾಕ್ಯವನ್ನು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಆ ದಂಡವು ಯಹೂದನ ಕೈಯಿಂದ ತಪ್ಪುವುದಿಲ್ಲ, ಮುದ್ರೆ ಕೋಲು ಅವನ ಪಾದಗಳ ಬಳಿಯಿಂದ ಕದಲುವುದಿಲ್ಲ, ಅವನಿಗೆ ಅನ್ಯ ಜನಗಳು ವಿಧೇಯರಾಗಿರುವರು. ಈ ಸ್ಥಳದಲ್ಲಿ ಯಾಕೋಬನು ತನ್ನ ಅಂತ್ಯಕಾಲದಲ್ಲಿ ತನ್ನ ಮಕ್ಕಳ ಕುರಿತಾಗಿ ಪ್ರವಾದನೆ ಹೇಳೋದನ್ನ ನಾವು ಕಾಣ್ತೀವಿ. ಭವಿಷ್ಯದಲ್ಲಿ ನಿಮಗೆ ಏನ್ ಸಂಭವಿಸುತ್ತೆ ಅಂತ ಪ್ರವಾದನೆ ಹೇಳೋದನ್ನ ನಾವು ಕಾಣ್ತೀವಿ. ಆಗ ಯಹೂದ ಕುಲದ ವಿಷಯದಲ್ಲಿ ಯಾಕೋಬನು ಮಾತನಾಡುತ್ತಾ ಒಂದು ಮಾತು ಹೇಳ್ತಾನೆ. ಏನ್ ಹೇಳ್ತಾನಂದ್ರೆ, ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಆ ದಂಡವು ಯಹೂದನ ಕೈಯಿಂದ ತಪ್ಪುವುದಿಲ್ಲ. ಅಂದ್ರೆ ರಾಜದಂಡವನ್ನು ಹಿಡಿಯುವಂತ ಒಬ್ಬನು ಬರ್ತಾನೆ, ಅವನು ಬರೋವರೆಗೂ ಆಳ್ವಿಕೆ ಯಾರ ಕೈಯಲ್ಲಿರುತ್ತೆ? ಯಹೂದನ ಕೈಯಲ್ಲಿರುತ್ತೆ. ಅಂದ್ರೆ ಯಹೂದ್ಯರ ಸಂತತಿಯ ಅರಸುತನ ಯಾವಾಗ್ಲೂ ಇರುತ್ತೆ. ಆದ್ರೆ ಕಟ್ಟ ಕಡೆಗೆ ರಾಜದಂಡನವನ್ನು ಹಿಡಿಯುವಂತ ಒಬ್ಬನು ಬರ್ತಾನೆ, ಆತನ ಬಂದ ನಂತರ ಅದು ಆತನ ಕೈಗೆ ಹೋಗುತ್ತೆ ಅಂತ ಹೇಳ್ತಾರೆ. ಆಗ ರಾಜದಂಡವನ್ನು ಹಿಡಿಯುವಂತವ್ರು ಯಾರು? ಒಬ್ಬ ರಾಜನ ಕೈಯಲ್ಲಿ ಒಂದು ರಾಜದಂಡ ಇದೆ. ಅವನ ನಂತರ ಆ ರಾಜದಂಡ ಇನ್ನೊಬ್ಬರಿಗೆ ಯಾರಿಗೂ ಹೋಗುತ್ತೆ? ಇನ್ನೊಬ್ಬರಿಗೆ ರಾಜನಿಗೇನೆ ಹೋಗುತ್ತೆ. ರಾಜನ ದಂಡ ಇನ್ನೊಬ್ಬ ರಾಜನಿಗೇನೆ ಹೋಗುತ್ತೆ, ಅದು ಬೇರೆಯವ್ರಿಗೆ ಬರೋದಿಲ್ಲ. ಅದೇ ರೀತಿಯಾಗಿ ಯಹೂದನ ಕೈಯಲ್ಲಿ ರಾಜದಂಡವಿತ್ತು. ಆ ರಾಜದಂಡವನ್ನು ಹಿಡಿಯತಕ್ಕ ಒಬ್ಬನು ಯಾರು? ಆತನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆಗ ಯೇಸು ಕ್ರಿಸ್ತನು ರಾಜನಂತೆ ಯೆರೂಸಲೇಮನ್ನ ಪ್ರವೇಶಿಸುವುದಕ್ಕೆ ಕಾರಣ ಏನಂತಂದ್ರೆ, ಯಾಕೋಬನ ಮುಖಾಂತರವಾಗಿ ಪ್ರವಾದನೆಯಾಗಿ ತಿಳಿಸಲ್ಪಟ್ಟಂತ ಆ ರಾಜದಂಡವನ್ನು ಹಿಡಿಯತಕ್ಕವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಆಗ ನಾನೇ ಆ ರಾಜದಂಡವನ್ನು ಹಿಡಿಯುವವನು, ನಾನೇ ಅರಸನೆಂಬುದಾಗಿ ಹೇಳಿ ಆ ವಾಗ್ದಾನ ನೆರವೇರುವ ಹಾಗೆ ಯೇಸು ಕ್ರಿಸ್ತನು ಯೆರೂಸಲೇಮನ್ನ ರಾಜನಂತೆ ಪ್ರವೇಶ ಮಾಡೋದನ್ನ ನಾವು ಕಾಣ್ತೇವೆ. ಅದು ಮಾತ್ರ ಅಲ್ದಿರ ಜಕರ್ಯನ ಪ್ರವಾದನೆ ಪುಸ್ತಕ 9ನೇ ಅಧ್ಯಾಯ 9ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ, ಈಗಾಗಲೇ ಮತ್ತಾಯ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಂತ ಪ್ರವಾದನೆ ವಾಕ್ಯ ಇಲ್ಲಿ ಇದೆ. ಈ ವಾಕ್ಯದಲ್ಲಿ ಇರೋ ಮಾತೇನೆಂದ್ರೆ, ಚಿಯೋನ್ ನಗರಿಯೇ ಬಹು ಸಂತೋಷ ಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ, ನೋಡು ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ, ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ. ಇಲ್ಲಿ ದೇವರು ಜಕರಿಯ ಪ್ರವಾದನೆ ಮುಖಾಂತರವಾಗಿ ಇಸ್ರಾಯೇಲ್ ಜನಗಳಿಗೆ ಒಂದು ವಾಗ್ದಾನ ಮಾಡಿದ್ರು. ಏನು ಅಂತಂತಂದ್ರೆ, ನಿಮ್ಮ ಬಳಿಗೆ ಅರಸನು ಬರುತ್ತಾನೆ ಎಂಬುದಾಗಿ, ನಾನ್ ನಿಮಗೊಬ್ಬ ಅರಸನನ್ನ ಕಳುಹಿಸಿಕೊಡ್ತೇನೆ, ಆತನು ಪ್ರಾಯದ ಕತ್ತೆಯ ಮೇಲೆ ಹತ್ತಿ ಬರುತ್ತಾನೆ ಅಂತ ಇಸ್ರಾಯೇಲ್ ಜನಗಳಿಗೆ ದೇವರು ತನ್ನ ಪ್ರವಾದಿಯ ಮುಖಾಂತರವಾಗಿ ವಾಗ್ದಾನ ಮಾಡಿದರು. ಆಗ ಪ್ರವಾದಿಯ ಮುಖಾಂತರವಾಗಿ ದೇವರು ವಾಗ್ದಾನ ಮಾಡಿದಂತ ಆ ಅರಸನು ಯಾರು? ಅರಸನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಆಗ ನಾನೇ ನಿಮ್ಮ ಅರಸನು, ವಾಗ್ದಾನ ಮಾಡಲ್ಪಟ್ಟಂತ ಅರಸನು ನಾನೇ ಎನ್ನುವುದಕ್ಕೆ ಗುರುತಾಗಿ ಆ ಮಾತು ತನ್ನಲ್ಲಿ ನೆರವೇರುವ ಹಾಗೆ ಯೇಸು ಕ್ರಿಸ್ತನು ಪ್ರಾಯದ ಕತ್ತೆ ಮರಿಯನ್ನ ಹತ್ತಿ ಅವರು ಯೆರೂಸಲೇಮನ್ನ ಪ್ರವೇಶ ಮಾಡುವುದನ್ನ ನಾವು ಕಾಣ್ತೇವೆ. ಇದು ಮಾತ್ರ ಅಲ್ದಿರ ಸಮುವೇಲನ 2ನೇ ಪುಸ್ತಕ 7ನೇ ಅಧ್ಯಾಯ 16ನೇ ವಾಕ್ಯವನ್ನು ಓದಿ ನೋಡಿದರೆ ಅಲ್ಲಿ ಈ ರೀತಿಯಾಗಿದೆ: ನಿನ್ನ ಮನೆಯು ಅರಸುತನವು ಸದಾಕಾಲ ಸ್ಥಿರವಾಗಿರುವವು, ನಿನ್ನ ಸಿಂಹಾಸನವು ಶಾಶ್ವತವಾಗಿರುವುದು ಎಂಬುದೇ. ಈ ವಾಕ್ಯವನ್ನು ನಾವು ಓದುವಾಗ ದೇವರು ಅರಸನಾಗಿರುವಂತ ದಾವೀದನಿಗೆ ಈ ವಾಗ್ದಾನವನ್ನು ಮಾಡ್ತಾರೆ. ದೇವರು ಏನಂತ ವಾಗ್ದಾನ ಮಾಡ್ತಾರೆ? ನಿನ್ನ ಮನೆಯು ಅರಸುತನವು ಸದಾಕಾಲ ಸ್ಥಿರವಾಗಿರುವವು, ನಿನ್ನ ಸಿಂಹಾಸನವು ಶಾಶ್ವತವಾಗಿರುವುದು ಎಂಬುದಾಗಿ. ಅಂದ್ರೆ ದಾವೀದನು ದೇವರಿಗೋಸ್ಕರ ಒಂದು ಆಲಯ ಕಟ್ಟಬೇಕಂತ ಹೇಳಿ ಇಷ್ಟಪಡ್ತಾನೆ. ಆಗ ದೇವರೇನ್ ಮಾಡ್ತಾರೆ? ತನ್ನ ಪ್ರವಾದಿ ಮುಖಾಂತರ ಅನೇಕ ಕಾರ್ಯಗಳನ್ನ ಹೇಳಿ ಕಳುಹಿಸ್ತಾರೆ. ಅದ್ರಲ್ಲಿ ಒಂದು ಮಾತು ಈ ಮಾತು. ದೇವರೇನ್ ಹೇಳ್ತಾರೆ ಅಂದ್ರೆ, ನಿನ್ನ ಮನೆಯು ಅರಸುತನವು ಸ್ಥಿರವಾಗಿರುತ್ತದೆ ಅಂತ ಹೇಳಿ, ನಿನ್ನ ಸಿಂಹಾಸನವು ಶಾಶ್ವತವಾಗಿರುತ್ತೆ ಅಂತ ಹೇಳ್ತಾರೆ. ಹಂಗಂತಂದ್ರೆ ನೀನು, ನಿನ್ನ ತರವಾತ, ನಿನ್ನ ಸಂತತಿ ಶಾಶ್ವತವಾಗಿ ಅರಸುತನವನ್ನು ಮಾಡ್ತಾರೆ ಅಂತ ದೇವರು ವಾಗ್ದಾನ ಮಾಡ್ತಾರೆ. ಆಗ ದಾವೀದನ ಸಂತತಿಯಲ್ಲಿ ಬರುವಂತ ಶಾಶ್ವತವಾಗಿ ಆಳುವಂತ ಅರಸನು ಯಾರು? ಆತನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನಿಗೆ ಇನ್ನೊಂದು ಹೆಸರನ್ನು ಹೇಳಿ ಕರೀತಾರೆ. ಏನಂದ್ರೆ ದಾವೀದನ ಕುಮಾರನೇ ಅಂತ ಹೇಳಿ. ದಾವೀದನ ಕುಮಾರನೇ ಅಂತ ಹೇಳಿ ಆತನನ್ನ ಯಾಕೆ ಕರೀತಾರೆ? ಕಾರಣ ಏನು ಅಂತಂದ್ರೆ, ಆತನೇ ಯಹೂದ ಕುಲದಲ್ಲಿ ಬರುವಂತ ಶಾಶ್ವತವಾದ ಅರಸನು ಎಂಬುದಾಗಿ ಗುರುತಿಸಿ, ನೀನು ದಾವೀದನ ಮಗನು ಅಂತ ಹೇಳಿ ಅವ್ರು ಕರೀತಾರೆ. ಆಗ ಯೇಸು ಕ್ರಿಸ್ತನು ಯೆರೂಸಲೇಮಿನ ಕಟ್ಟೆ ಕಡೆಯದಾಗಿ ಅವರು ಪ್ರವೇಶ ಮಾಡುವಾಗ ಕತ್ತೆಯ ಮರಿಯನ್ನ ತರಿಸಿಕೊಂಡು ಅದ್ರ ಮೇಲೆ ಕುಳಿತು ರಾಜನಂತೆ ಅವರು ಯೆರೂಸಲೇಮನ್ನ ಪ್ರವೇಶಿಸ್ತಾರೆ. ಕಾರಣ ಏನಂತಂದ್ರೆ,
ತಾನೇ ವಾಗ್ದಾನ ಮಾಡಲ್ಪಟ್ಟಂತ ಅರಸನು ಎಂಬುದಾಗಿ, ಆ ವಾಗ್ದಾನಗಳೆಲ್ಲವೂ ತನ್ನಲ್ಲಿ ನೆರವೇರುತ್ತಾ ಇದೆ ಎಂಬುದಾಗಿ, ವಾಗ್ದಾನವು ನೆರವೇರುವಂತೆ ಯೇಸು ಕ್ರಿಸ್ತನು ಕಡೆಯದಾಗಿ ತಾನು ಯೆರೂಸಲೇಮನ್ನು ಪ್ರವೇಶಿಸುವಾಗ ರಾಜನ ಹಾಗೆ ಬರುವಂತದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ಇಲ್ಲಿ ಮಾತ್ರ ಅಲ್ಲ, ಇನ್ನು ಅನೇಕ ಸ್ಥಳಗಳಲ್ಲಿ ತನ್ನ ವಿಷಯದಲ್ಲಿ ಬರೆಯಲ್ಪಟ್ಟಿರುವಂತಹ ಕಾರ್ಯಗಳು ನೆರವೇರುವುದರ ಕುರಿತಾಗಿ ತಾವು ಬಹಳ ಎಚ್ಚರಿಕೆಯಾಗಿದ್ರು. ಯೇಸು ಕ್ರಿಸ್ತನು ಎಷ್ಟೋ ಸಾರಿ ಇದುವರೆಗೂ ಯೆರೂಸಲೇಮನ್ನು ಪ್ರವೇಶ ಮಾಡಿದ್ರು, ಯಾವತ್ತೂ ಈ ರೀತಿ ಮಾಡಿಲ್ಲ. ಆದ್ರೆ ಇದು ಒಂದೇ ಬಾರಿ ಈ ರೀತಿ ಮಾಡಿದ್ರು, ಅದು ಕಡೆಯದಾಗಿ. ಕಾರಣ ಏನಂತಂದ್ರೆ ತನ್ನ ವಿಷಯದಲ್ಲಿ ಅದು ಬರೆಯಲ್ಪಟ್ಟಿದೆ, ತಮ್ಮ ಅರಸನು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿ ಬರುತ್ತಾನೆ ಅಂತ ಹೇಳಿ. ಆಗ ಆ ವಾಕ್ಯ ತನ್ನಲ್ಲಿ ನೆರವೇರುವ ಹಾಗೆ, ತನ್ನ ವಿಷಯದಲ್ಲಿ ಬರೆಯಲ್ಪಟ್ಟಿರುವಂತಹ ಪ್ರವಾದನೆ ನೆರವೇರುವ ಹಾಗೆ ಯೇಸು ಕ್ರಿಸ್ತನು ಆ ಕಾರ್ಯವನ್ನ ಆ ಸಮಯದಲ್ಲಿ ಮಾಡಿದ್ರು. ಇಲ್ಲಿ ಮಾತ್ರ ಅಲ್ಲ, ಇನ್ನು ಅನೇಕ ಸಂದರ್ಭಗಳಲ್ಲಿ ಇದೇ ರೀತಿಯಾದ ಕಾರ್ಯವನ್ನು ಯೇಸು ಕ್ರಿಸ್ತನು ಮಾಡ್ತಾರೆ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಲೂಕನು ಬರೆದಂತ ಸುವಾರ್ತೆ 22ನೇ ಅಧ್ಯಾಯ ವಾಕ್ಯಗಳು 35ರಿಂದ 38ರವರೆಗೆ ನಾವು ಓದಿ ನೋಡೋಣ. ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ ವಾಕ್ಯಗಳು 35ರಿಂದ 38ರವರೆಗೆ ನಾವು ಓದಿ ನೋಡುವಾಗ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಮತ್ತೆ ಆತನು, ನಿಮ್ಮನ್ನು ನಾನು ಹಮ್ಮೇಣಿ ಹಸಬೆ ಜೋಡುಗಳೆಲ್ಲದೆ ಕಳುಹಿಸಿದಾಗ ನಿಮಗೆ ಏನಾದರೂ ಕೊರತೆ ಆಯಿತೋ ಎಂದು ಕೇಳಲು ಅವರು ಏನೂ ಇಲ್ಲವೆಂದು ಉತ್ತರ ಕೊಟ್ಟರು. ಅದಕ್ಕೆ ಆತನು, ಈಗಲಾದರೂ ಹಮ್ಮಿಣಿ ಇಲ್ಲದವನು ಅದನ್ನು ತಕ್ಕೊಳ್ಳಲಿ, ಹಸಬೆ ಇಲ್ಲದವನು ಅದನ್ನು ತಕ್ಕೊಳ್ಳಲಿ, ಮತ್ತು ಕತ್ತಿ ಇಲ್ಲದವನು ತನ್ನ ಮೇಲಂಗಿಯನ್ನು ಮಾರಿ ಒಂದು ಕತ್ತಿಯನ್ನು ಕೊಂಡುಕೊಳ್ಳಲಿ. ಯಾಕೆಂದರೆ ಆತನು ಅಪರಾಧಿಗಳಲ್ಲಿ ಒಬ್ಬನಂತೆ ಎಣಿಸಲ್ಪಟ್ಟನು ಎಂದು ಬರೆದಿರುವ ಮಾತು ನನ್ನಲ್ಲಿ ನೆರವೇರಬೇಕಾಗಿದೆ ಎಂದು ನಮಗೆ ಹೇಳುತ್ತೇನೆ. ನನ್ನ ವಿಷಯವಾದದ್ದು ಕೊನೆಗಾಣಬೇಕು ಎಂದು ಹೇಳಿದನು. ಅವರು, ಸ್ವಾಮಿ, ಇಗೋ ಇಲ್ಲಿ 2 ಕತ್ತಿಗಳಿವೆ ಅನ್ನಲು ಆತನು ಅವರಿಗೆ, ಅಷ್ಟು ಸಾಕು ಅಂದನು. ಇಲ್ಲೇನಾಗುತ್ತೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕಡೆಯ ಬಾರಿ ಶಿಷ್ಯಂದರ ಜೊತೆಯಲ್ಲಿ ಊಟ ಮಾಡ್ತಾರೆ. ಊಟ ಮಾಡಿ ಎಲ್ಲ ಮುಗಿಸಿದ ನಂತರ ಅವರು ಗೆತ್ಸೆಮನೆ ತೋಟಕ್ಕೆ ಪ್ರಾರ್ಥನೆ ಮಾಡುವುದಕ್ಕೆ ಅಂತ ಹೋಗೋದಕ್ಕೆ ಇದ್ದಾರೆ. ಹೋಗೋದಕ್ಕಿಂತ ಮುಂಚೆ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ, ತಮ್ಮ ಶಿಷ್ಯಂದ್ರನ್ನ ನೋಡಿ, ನಾನು ಒಂದು ಕಾಲದಲ್ಲಿ ನಿಮಗೆ ಹಸಿಬೆ ಇಲ್ಲದೆ ಮತ್ತೆ ಜೋಡುಗಳಿಲ್ಲದೆ ಹಮ್ಮಿಣಿ ಇಲ್ಲದೆ ನಿಮ್ಮನ್ನ ನಾನು ಕಳುಹಿಸಿದ್ದೆ. ಅಂದ್ರೆ ಪರಿಶುದ್ಧರ, ಊಟಕ್ಕೆ ಟಿಫನ್ ಕ್ಯಾರಿಲ್ದಿರ, 2 ಜೊತೆ ಜಬಲಿ ತಗೊಳ್ದಿರ, ಎಲ್ಲ ಹಂಗೆ ಹೋಗಿ ಇದ್ದಂಗೆ ಅಂತ ಹೇಳಿ ಕಳಿಸಿದ್ದೆ. ಅವಾಗ ನಿಮ್ಗೆ ಏನಾದ್ರು ಕೊರತೆ ಆಯ್ತಾ ಅಂತ ಕೇಳ್ತಾರೆ. ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಈಗ ನಾನ್ ನಿಮಗೆ ಹೇಳ್ತೇನೆ ಏನಂತಂದ್ರೆ, ನಿಮ್ಮ ಹತ್ರ ಹಸಿಬೆ ಇದ್ರೆ ನೀವು ತಗೊಳ್ಳಿ, ಅಮ್ಮಿಣಿ ಇದ್ರೆ ನೀವು ತಗೊಳ್ಳಿ ಅಂತ ಹೇಳಿ, ಮತ್ತೆ ಕತ್ತಿ ಕೂಡ ಜೊತೆಯಲ್ಲಿ ತಗೊಳ್ಳಿ. ಆವಾಗ ನಾನು ಏನು ಇಲ್ದ್ರೆ ಕಳಿಸಿದ್ದೆ, ಇವಾಗೆಲ್ಲ ತಗೊಳ್ಳಿ ಅಂತ ಹೇಳಿ, ಜೊತೆಗೆ ಕತ್ತಿ ಕೂಡ ತಗೊಳ್ಳಿ. ನಿಮ್ಮ ಹತ್ರ ಕತ್ತಿ ಇಲ್ಲ ಅಂತಂದ್ರೆ ನಿಮ್ ಮೇಲಂಗಿ ಮಾರ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ನೀವು ಕತ್ತಿಯನ್ನ ತಗೊಳ್ಳಿ ಅಂತ ಯೇಸು ಕ್ರಿಸ್ತನು ಅವ್ರಿಗೆ ಹೇಳ್ತಾರೆ. ಅಷ್ಟರಲ್ಲಿ ಯೇಸು ಕ್ರಿಸ್ತನು ಹೇಳ್ತಾರೆ, ಏನಕ್ಕೆ ನಾನು ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಅಪರಾಧಿಗಳಲ್ಲಿ ಒಬ್ಬನಂತೆ ಎನಿಸಲ್ಪಟ್ಟೇನು ಎಂಬುದಾಗಿ ನನ್ನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಆಗ ಅಪರಾಧಿಗಳ ಹತ್ರ ಏನಿರುತ್ತೆ? ಅಪರಾಧಿಗಳ ಹತ್ರ ದೊಣ್ಣೆ, ಕೋಲು, ಚಾಕು ಎಲ್ಲ ಇರುತ್ತೆ. ಅವಾಗ ನಾನು ಅಪರಾಧಿಗಳಲ್ಲಿ ಒಬ್ಬನಂತೆ ಎಣಿಸಲ್ಪಡ್ಬೇಕು ಅಂತಂದ್ರೆ ನನ್ನ ಹತ್ರ ಗ್ಯಾಂಗ್ ಅಲ್ಲಿ ಏನಿರ್ಬೇಕು? ಎಲ್ಲ ಆಯುಧಗಳಿರ್ಬೇಕು. ಅದಕ್ಕೇನ್ ಮಾಡಿ, ಕತ್ತಿ ತಗೊಂಡ್ ಬನ್ನಿ ಅಂತ ಯೇಸು ಕ್ರಿಸ್ತನ ಹೇಳ್ತಾರೆ. ಆದ್ರೆ ಅಷ್ಟರಲ್ಲಿ ಆ ಮನೆಯಲ್ಲಿ ಎಲ್ಲೋ ಮೂಲೆಯಲ್ಲಿ 1-2 ಕತ್ತಿ ಇರುತ್ತೆ. ಶಿಷ್ಯನಲ್ಲಿ ಒಬ್ಬ ನೋಡಿ, ಸ್ವಾಮಿ ಇಲ್ಲ 1-2 ಕತ್ತಿ ಇದೆ ಅಂತಂದ್ರೆ, ಸರಿ ಆಯ್ತು ಸಾಕು ಬಿಡಿ, 2 ತಗೊಂಬನ್ನಿ ಸಾಕು. ಅಂದ್ರೆ ಬರೀ ಸೂಚನೆಗೋಸ್ಕರ ಅಷ್ಟೇ. ನಾವು ತಗೊಂಡಾಗ ಅದ್ರಲ್ಲಿ ಏನೋ ಯುದ್ಧ ಮಾಡ್ಬೇಕಂತೇನಿಲ್ಲ. ಆದ್ರೆ ನಾವು ಅಪರಾಧಿಗಳಂತ ಎಣಿಸಲ್ಪಡ್ಬೇಕಲ್ವಾ, ಅದಕ್ಕೆ ನಾವು ಕತ್ತಿ ಇಟ್ಕೊಟ್ರೆ ನನ್ನ ಜೊತೆಲಿ ಅಂತ ಹೇಳಿ ಯೇಸು ಕ್ರಿಸ್ತನ ಹೇಳ್ತಾರೆ. ಆಗ ತನ್ನ ವಿಷಯದಲ್ಲಿ ಏನ್ ಬರೆಯಲ್ಪಟ್ಟಿದೆ ಅದು ನೆರವೇರುವುದರ ಕುರಿತಾಗಿ ಯೇಸು ಕ್ರಿಸ್ತನು ಯಾವಾಗ್ಲೂ ಗಮನವಾಗಿದ್ರು. ಕತ್ತೆಯನ್ನು ತರಿಸ್ಕೊಂಡು ಕೂತ್ಕೊಂಡು ಹೋಗಿದ್ದು ಕೂಡ ಅದಕ್ಕೋಸ್ಕರನೇ, ನನ್ನ ವಿಷಯದಲ್ಲಿ ಅದರ ಬರೆಯಲ್ಪಟ್ಟಿದೆ, ಅದನ್ನ ನೆರವೇರಿಸಬೇಕು. ಈಗ ಕತ್ತಿನ ತಗೊಂಡೋಗೋದು ಕೂಡ ತನ್ನ ವಿಷಯದಲ್ಲಿ ಆ ರೀತಿಯಾಗಿ ಬರೆಯಲ್ಪಟ್ಟಿದೆ, ಅದು ನೆರವೇರಬೇಕು ಅಂತ ಹೇಳೋದಕ್ಕೋಸ್ಕರನೇ. ಮತ್ತೆ ಅದು ಮಾತ್ರ ಅಲ್ಲದೆ ಯೋಹಾನನು ಬರೆದಂತ ಸುವಾರ್ತೆ 13ನೇ ಅಧ್ಯಾಯ 18ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ನಾನು ನಿಮ್ಮೆಲ್ಲರನ್ನು ಕುರಿತು ಈ ಮಾತನ್ನು ಹೇಳಲಿಲ್ಲ, ನಾನು ಆದುಕೊಂಡವರನ್ನು ನಾನು ಬಲ್ಲೆನು, ಆದರೆ ನನ್ನ ಕೂಡ ಊಟ ಮಾಡುವವನೇ ನನಗೆ ಕಾಲನ್ನು ಅಡ್ಡಗೊಟ್ಟಿದ್ದಾನೆ ಎಂಬ ಶಾಸ್ತ್ರದ ಮಾತು ನೆರವೇರಬೇಕಾಗಿದೆ. ಇಲ್ಲಿ ಯೇಸು ಕ್ರಿಸ್ತನ ಶಿಷ್ಯರ ಜೊತೆಯಲ್ಲಿ ಕಡೆಯ ಬಾರಿ ಮಾತಾಡ್ತಾ ಇರ್ತಾರೆ. ಆ ಮಾತಾಡುವಂತ ಸಮಯದಲ್ಲಿ ಒಂದು ಮಾತನ್ನ ಅವರಿಗೆ ಹೇಳ್ತಾರೆ. ಏನಂತಂದ್ರೆ, ನನ್ನ ಕೂಡ ಊಟ ಮಾಡುವವನೇ ನನಗೆ ಕಾಲನ್ನು ಅಡ್ಡಗೊಟ್ಟಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದು ನನ್ನ ವಿಷಯವಾಗಿಯೇ ಬರೆಯಲ್ಪಟ್ಟಿದೆ. ಅದು ನನ್ನಲ್ಲಿ ನೆರವೇರಬೇಕಾಗಿದೆ. ಅದು ನನ್ನಲ್ಲಿ ನೆರವೇರುವ ಹಾಗೆ ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡಿದು ಕೊಡ್ತಾನೆ. ನೀವೆಲ್ಲರೂ ನನ್ನ ಜೊತೆ ಸಂಚರಿಸಿದವರು, ನನ್ನ ಜೊತೆ ಊಟ ಮಾಡಿದವರು, ಯಾವಾಗಲೂ ನನ್ನ ಜೊತೆ ಇದ್ದವರು. ಆದರೆ ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡಿದು ಕೊಡ್ತಾನೆ. ನನ್ನ ವಿಷಯದಲ್ಲಿ ಹಾಗೆ ಬರೆಯಲ್ಪಟ್ಟಿದೆ, ಅದು ಹಾಗೆ ಆಗುತ್ತೆ ಅಂತ ಯೇಸು ಕ್ರಿಸ್ತನು ಹೇಳುವಂಥದ್ದನ್ನ ನಾವು ಕಾಣ್ತೇವೆ. ಅದು ಮಾತ್ರ ಅದರ ಯೋಹಾನನು ಬರೆದಂತಹ ಸುವಾರ್ತೆ
19ನೇ ಅಧ್ಯಾಯ 28ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿಯಾಗಿ ಮಾಡೋದನ್ನು ನಾವು ಕಾಣ್ತೇವೆ. ಇದಾದ ಮೇಲೆ ಯೇಸು, ಈಗ ಎಲ್ಲಾ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಅಂದನು. ಯೇಸು ಕ್ರಿಸ್ತನು ಶಿಲುಬೆಯ ಪಾಡುಗಳನ್ನೆಲ್ಲವನ್ನ ಅನುಭವಿಸಿದ್ದು ಆಯಿತು. ಶಿಲುಬೆಯ ಪಾಡುಗಳೆಲ್ಲವನ್ನ ಅನುಭವಿಸಿ ಆದ ಮೇಲೆ ಕಡೆಯದಾಗಿ ಇನ್ನೇನು ತಾನು ಶಿಲುಬೆಯಲ್ಲಿ ಮರಣವನ್ನು ಹೊಂದಬೇಕಾಗಿರುವಂತ ಗಳಿಗೆ ಹತ್ತಿರವಾಗಿ ಹೋಯಿತು. ಆದ್ರೆ ಆ ಸಮಯದಲ್ಲಿ ಯೇಸು ಕ್ರಿಸ್ತನು ಆಗಲೂ ಒಂದು ಯೋಚನೆ ಮಾಡ್ತಾ ಇದ್ದಾರೆ. ಏನು ಯೋಚನೆ ಮಾಡ್ತಾರೆ ಅಂತಂತಂದ್ರೆ, ನನ್ನ ವಿಷಯದಲ್ಲಿ ಬರೆಯಲ್ಪಟ್ಟಿರುವಂತದ್ದು ಎಲ್ಲ ನೆರವೇರುತ್ತಾ ಅಥವಾ ಇನ್ನೂ ಏನಾದ್ರೂ ಬಾಕಿ ಉಳಿದಿದೆಯಾ ಅಂತ ಯೇಸು ಕ್ರಿಸ್ತನು ಯೋಚನೆ ಮಾಡ್ತಾ ಇದ್ದಾರೆ. ಆಗ ಎಲ್ಲಾ ನೆರವೇರಿತ್ತು, ನಾನು ಎಲ್ಲವನ್ನ ಮಾಡಿ ಮುಗಿಸಿದೆ, ನಾನು ಏನೆಲ್ಲ ಮೊದಲೇ ಹೇಳಿದ್ನೋ ಅದೆಲ್ಲವನ್ನ ನಾನು ಮಾಡಿ ಪೂರ್ಣಗೊಳಿಸಿದ್ದೇನೆ ಅಂತ ತನಗೆ ತಿಳಿದು ಬಂದಾಗ ಇನ್ನು ಒಂದೇ ಒಂದು ಬಾಕಿ ಇದೆ ಅನ್ನೋದು ಜ್ಞಾಪಕ ಬರುತ್ತೆ. ಆ ಒಂದೇ ಒಂದು ಯಾವುದು ಅಂತಂತಂದ್ರೆ, ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆಯಾಗಿದೆ ಅಂತನು. ಹಂಗಂತಂದ್ರೆ ಇನ್ನೊಂದೇ ಒಂದು ಮಾತು ನೆರವೇರಬೇಕು. ಅದೇನಂತಂದ್ರೆ, ನಾನು ನೀರಡಿಕೆ ಆಗಿದೆ ಅಂತ ಹೇಳಬೇಕು. ನಾನು ನೀರಡಿಕೆ ಆಗಿದೆ ಅಂತ ಹೇಳುವಾಗ ಈ ಜನಗಳು ಏನ್ ಮಾಡ್ತಾರೆ, ಹುಳಿ ಇರುವಂತಹ ರಸವನ್ನ ನನಗೆ ಕುಡಿಯೋದಕ್ಕೆ ಕೊಡ್ತಾರೆ. ಆಗ ನಾನು ಸ್ವಲ್ಪ ಕುಡಿದು ಸುಮ್ಮನಾಗ್ತೇನೆ. ಅದು ನನ್ನಲ್ಲಿ ನೆರವೇರಬೇಕು, ಅದೊಂದು ಬಾಕಿ ಇದೆ ಅನ್ನೋದನ್ನ ಯೇಸು ಕ್ರಿಸ್ತನ ಜ್ಞಾಪಕ ಮಾಡಿಕೊಂಡು ನನಗೆ ನೀರಡಿಕೆ ಆಗಿದೆ ಅಂತ ಹೇಳ್ತಾರೆ. ಅವ್ರಂಗೆ ಹೇಳಿದಾಗ ಅಲ್ಲಿ ಆ ಸೈನಿಕರು ಏನ್ ಮಾಡ್ತಾರೆ, ಅಲ್ಲಿ ಹುಳಿರಸ ತುಂಬಿದ ಗಡಿಗೆ ಇಟ್ಟಿರಲಾಗಿ ಅವರು ಸ್ಪಂಜನ್ನು ಹುಳಿರಸದಿಂದ ತುಂಬಿಸಿ ಹಿಸ್ಸೋಪ್ ಗಿಡದ ಕೋಲಿಗೆ ಸಿಕ್ಕಿಸಿ ಆತನ ಬಾಯಿಗೆ ಮುಟ್ಟಿಸಿದರು. ಯೇಸು ಆ ಹುಳಿರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ಕಡೆಯದಾಗಿ ಇನ್ನೊಂದೇ ಒಂದು ಬಾಕಿ ಉಳಿದಿದೆ, ನಾನು ನೀರಡಿಕೆ ಆಗಿರುವಾಗ ಅವರು ನನಗೆ ಹುಳಿರಸವನ್ನು ಕೊಟ್ಟರು ಅಂತ ನನ್ನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ, ಆ ಮಾತು ನನ್ನಲ್ಲಿ ನೆರವೇರಬೇಕು ಅಂತ ಹೇಳಿ ನೀರಡಿಕೆ ಆಗಿದೆ ಅಂತ ಹೇಳ್ತಾರೆ. ಅವರು ಹುಳಿರಸವನ್ನು ಕೊಡ್ತಾರೆ, ಸ್ವಲ್ಪ ಕುಡಿದು ತೀರಿತು ಅಂತ ಹೇಳಿ ಆ ನಂತರ ಅವ್ರೇನ್ ಮಾಡ್ತಾರೆ, ತಮ್ಮ ಪ್ರಾಣವನ್ನು ಒಪ್ಪಿಸಿಕೊಡ್ತಾರೆ. ಆಗ ಅವರು ತಮ್ಮ ಆತ್ಮವನ್ನು ಒಪ್ಪಿಸಿಕೊಡೋದಕ್ಕಿಂತ ಮುಂಚೆ ತನ್ನ ವಿಷಯದಲ್ಲಿ ಬರೆಯಲ್ಪಟ್ಟ ಎಲ್ಲವನ್ನ ನೆರವೇರಿಸಿ ಅವರು ತೀರಿಸಿದ್ರು. ಶಿಲುಬೆ ಮೇಲಿರುವಾಗ್ಲೂ ಸಹನು ಅಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ, ನನ್ನಲ್ಲಿ ಇನ್ನೂ ನೆರವೇರದಿರುವ, ನಾನು ನೆರವೇರಿಸಬೇಕಾಗಿರುವ ಕಾರ್ಯ ಇನ್ನು ಏನಾದ್ರೂ ಇದೆಯಾ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಯೋಚನೆ ಮಾಡಿ ಕಡೆಯದಾಗಿ ಇದೊಂದೇ ಒಂದು ಬಾಕಿ ಉಳಿದಿದೆ ಅಂತ ಹೇಳಿ, ನನಗೆ ನೀರಡಿಕೆ ಆಗಿದೆ ಅಂತ ಹೇಳಿ ಹುಳಿರಸವನ್ನ ಕುಡಿದು ಅದನ್ನು ಪೂರ್ಣಗೊಳಿಸಿ ಅವರ ಆತ್ಮವನ್ನ ಅವರು ಒಪ್ಪಿಸಿಕೊಡ್ತಾರೆ. ಅವರ ಆತ್ಮವನ್ನು ಅವರು ಒಪ್ಪಿಸಿಕೊಡೋದಕ್ಕಿಂತ ಮುಂಚೆ ಯಾವ ಒಂದನ್ನು ಸಹ ಅವ್ರ ಬಾಕಿ ಉಳಿಸಲಿಲ್ಲ, ಎಲ್ಲವನ್ನು ಮಾಡಿ ಮುಗಿಸಿದ್ರು. ಹಲ್ಲೆಲೂಯಾ. ಆಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವರು ಈ ಲೋಕದಲ್ಲಿ ಇದ್ದಂತ ಸಮಯದಲ್ಲೆಲ್ಲ ತಾನು ಏನ್ ವಾಗ್ದಾನ ಮಾಡಿದ್ದೇನೆ, ತನ್ನ ವಿಷಯದಲ್ಲಿ ಏನ್ ಬರೆಯಲ್ಪಟ್ಟಿದೆ ಅದನ್ನು ನೆರವೇರಿಸುವುದ ಕುರಿತಾಗಿ ಬಹಳ ಜಾಗರೂಕರಾಗಿದ್ರು. ಎಲ್ಲಾ ಸಮಯದಲ್ಲಿ ನನ್ನ ವಿಷಯದಲ್ಲಿ ಏನ್ ಬರೆಯಲ್ಪಟ್ಟಿದೆ ಅನ್ನೋದನ್ನ ಯೋಚನೆ ಮಾಡಿ ಅದನ್ನ ಹಾಗೆ ಅವರು ನೆರವೇರಿಸ್ತಾ ಇದ್ರು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಆ ದಿನಗಳಲ್ಲಿ ತನ್ನ ವಿಷಯದಲ್ಲಿ ಬರೆದಿರುವುದನ್ನೆಲ್ಲ ನೆನಪಿಲಿಟ್ಟುಕೊಂಡು ಅದನ್ನ ಹಾಗೆ ನೆರವೇರಿಸುವುದು ಮಾತ್ರವಲ್ಲ, ಈ ದಿವಸಗಳಲ್ಲಿ ನನಗೆ ನಿಮಗೆ ದೇವರು ಏನ್ ವಾಗ್ದಾನ ಮಾಡಿದರೆ ಅವೆಲ್ಲವುಗಳನ್ನು ಹಾಗೆ ನೆರವೇರಿಸುವ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ಆ ದಿನದಲ್ಲಿ ತಮ್ಮ ವಿಷಯದಲ್ಲಿ ಬರೆಯಲ್ಪಟ್ಟ ಎಲ್ಲವನ್ನು ಒಂದನ್ನೂ ಮರೆಯದೆ ಯೇಸು ಕ್ರಿಸ್ತನು ಎಲ್ಲವನ್ನು ಮಾಡಿ ಮುಗಿಸಿದರು. ಇವತ್ತು ನನ್ನ ವಿಷಯದಲ್ಲಿ, ನಿಮ್ಮ ವಿಷಯದಲ್ಲಿ ಆತನು ನಮಗೆ ಮಾಡಿರುವಂತಹ ವಾಗ್ದಾನವನ್ನು ಒಂದನ್ನೂ ಮರೆಯದೆ ಎಲ್ಲವನ್ನ ನೆರವೇರಿಸುವಾತನಾಗಿ ಆತನು ಇದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಪ್ರಾಯದ ಕತ್ತೆಯ ಮೇಲೆ ಏರಿ ಅರಸನಂತೆ ಯೆರೂಸಲೇಮನ್ನು ಪ್ರವೇಶಿಸುವುದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ತನ್ನ ವಿಷಯದಲ್ಲಿ ಪ್ರವಾದನೆಯಾಗಿ ಅದು ಬರೆಯಲ್ಪಟ್ಟಿದೆ. ತನ್ನ ವಿಷಯದಲ್ಲಿ ಏನ್ ಬರೆಯಲ್ಪಟ್ಟಿದೆಯೋ ಅದು ನೆರವೇರಬೇಕು. ಅದು ನೆರವೇರುವುದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನ ಆ ರೀತಿಯಾಗಿ ಯೆರೂಸಲೇಮನ್ನ ಪ್ರವೇಶ ಮಾಡಿದ್ರು. ಇವತ್ತು ನನ್ನ ವಿಷಯದಲ್ಲಿ, ನಿಮ್ಮ ವಿಷಯದಲ್ಲಿ ಅವರು ಏನೆಲ್ಲ ವಾಗ್ದಾನವನ್ನು ಮಾಡಿದ್ದಾರೆ ಅವೆಲ್ಲವನ್ನು ಹಾಗೆಯೇ ತಪ್ಪದೆ ಅವರು ತೀರಿಸ್ತಾರೆ. ಒಂದಾದ್ರೂ ಸಹ ಆತನ ಬಿಟ್ಟು ಕೊಡುವುದಿಲ್ಲ. ಹಲ್ಲೆಲೂಯಾ. ಇಸ್ರಾಯೇಲ್ ಜನಗಳ ಕುರಿತಾಗಿ ದೇವರ ವಾಕ್ಯ ನಮಗೆ ಹೇಳೋ ಮಾತೇನಂದ್ರೆ, ಅವರು ಐಗುಪ್ತ ದೇಶದಲ್ಲಿ ದಾಸರಾಗಿದ್ರು. ದೇವರು ಮೋಶೆ ಆರೋನರನ್ನು ಕಳುಹಿಸಿ ಅವರನ್ನು ಬಿಡಿಸ್ಕೊಂಡು ಬಂದ್ರು. ಯೆಹೋಶುವನ ಮುಖಾಂತರವಾಗಿ ಕಾನಾನ್ ದೇಶವನ್ನು ಅವರಿಗೆ ಸ್ವಾಸ್ಥ್ಯವಾಗಿ ಕೊಟ್ಟರು. ಎಲ್ಲಾ ತೀರಿದ ಮೇಲೆ, ಅಂದ್ರೆ ಆ ದೇಶದಲ್ಲಿ ಅವರು ಹೋಗಿ ಅದನ್ನು ಸ್ವತಂತ್ರಿಸಿಕೊಂಡು ಅಲ್ಲಿ ನೆಮ್ಮದಿಯಾಗಿ ಜೀವಿಸುತ್ತಾ ಇದ್ದಂತ ಕಾಲಗಳಲ್ಲಿ ದೇವರ ವಾಕ್ಯ ಹೇಳೋದಂತಂದ್ರೆ, ಯೆಹೋವನು ಇಸ್ರಾಯೇಲ್ ಜನಗಳಿಗೆ ಮಾಡಿದ ಶ್ರೇಷ್ಠವಾದ ವಾಗ್ದಾನಗಳಲ್ಲಿ ಒಂದಾದರೂ ತಪ್ಪಿ ಹೋಗಲಿಲ್ಲ, ಎಲ್ಲವನ್ನು ನೆರವೇರಿಸುವುದನು ಎಂಬುದಾಗಿ. ಹಲ್ಲೆಲೂಯಾ. ಇದೇ ರೀತಿಯಾಗಿ ಕರ್ತನು ನನ್ನ ವಿಷಯದಲ್ಲಿ, ನಿಮ್ಮ ವಿಷಯದಲ್ಲಿ ಮಾಡಿದ ಎಲ್ಲಾ ವಾಗ್ದಾನವನ್ನ ಆತನು ನೆರವೇರಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಕ್ರಿಸ್ತನು ನಮಗೆ ಮಾಡಿರುವಂತಹ ವಾಗ್ದಾನ ಏನು? ಯೇಸು ಕ್ರಿಸ್ತನು ನಮಗೆ ಮಾಡಿರುವಂತಹ ವಾಗ್ದಾನ ಏನು ಅಂತಂದ್ರೆ, ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಯೋಹಾನನು ಬರೆದಂತ
ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 25ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಕ್ರಿಸ್ತನು ತಾನು ಕೊಡುತ್ತೇನೆಂದು ನಮಗೆ ವಾಗ್ದಾನ ಮಾಡಿದ್ದು ನಿತ್ಯ ಜೀವವು. ಹಲ್ಲೆಲೂಯಾ. ಇಲ್ಲಿ ಅಪೊಸ್ತಲನಾಗಿರುವಂತ ಯೋಹಾನನು ಬರೆಯುವಂತ ಮಾತೇನೆಂದ್ರೆ, ಕ್ರಿಸ್ತನು ತಾನು ಕೊಡುತ್ತೇನೆಂದು ನಮಗೆ ವಾಗ್ದಾನ ಮಾಡಿದ್ದು ನಿತ್ಯ ಜೀವವು. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ನಮ್ಮ ವಿಷಯದಲ್ಲಿ ವಾಗ್ದಾನ ಮಾಡಿರುವ ಎಲ್ಲವುಗಳನ್ನು ನೆರವೇರಿಸುತ್ತಾರೆ. ಅದರಲ್ಲಿ ಪ್ರಧಾನವಾದದ್ದು ಯಾವುದು? ನಾನು ನಿಮಗೆ ನಿತ್ಯ ಜೀವವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳುವುದು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮಗೆ ನಿತ್ಯ ಜೀವವನ್ನು ವಾಗ್ದಾನ ಮಾಡಿದ್ದಾರೆ, ಅದನ್ನ ಆತನ ನಮಗೆ ಕೊಡುತ್ತಾರೆ. ಅದೇ ಮಾತುಗಳನ್ನ ಯೇಸು ಕ್ರಿಸ್ತನು ಸಹ ಹೇಳುವುದನ್ನು ನಾವು ಕಾಣಬಹುದು. ಯೋಹಾನನ ಬರೆದಂತ ಸುವಾರ್ತೆ 10ನೇ ಅಧ್ಯಾಯ ವಾಕ್ಯಗಳು 27 ಮತ್ತು 28 ಓದಿ ನೋಡಿದರೆ ಅವರು ಈ ರೀತಿಯಾಗಿ ಹೇಳುತ್ತಾರೆ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು. ಅವು ನನ್ನ ಹಿಂದೆ ಬರುತ್ತವೆ, ನಾನು ಅವಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ. ಹಲ್ಲೆಲೂಯಾ. ಇಲ್ಲ, ಯೇಸು ಕ್ರಿಸ್ತನು ಹೇಳೋ ಮಾತೇನೆಂದ್ರೆ, ನನ್ನ ಕುರಿಗಳನ್ನ ನಾನು ತಿಳಿದಿದ್ದೇನೆ, ಅವುಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ಅವು ನನ್ನನ್ನ ಹಿಂಬಾಲಿಸುತ್ತವೆ ಅಂತ ಹೇಳಿ ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವುಗಳು ಎಂದಿಗೂ ನಾಶವಾಗುವುದೇ ಇಲ್ಲ ಎಂಬುದಾಗಿ ಹೇಳಿದರು. ಆಗ ಯೇಸು ಕ್ರಿಸ್ತನು ನನಗೂ ನಿಮಗೂ ಶ್ರೇಷ್ಠವಾದ ಒಂದು ವಾಗ್ದಾನ ಮಾಡಿದ್ದಾರೆ. ಆ ವಾಗ್ದಾನ ಯಾವುದು? ನಾನು ನಿಮಗೆ ನಿತ್ಯ ಜೀವವನ್ನು ಕೊಡುತ್ತೇನೆ ಎಂಬುದಾಗಿ. ನೀವು ಎಂದಿಗೂ ನಾಶವಾಗುವುದಿಲ್ಲ, ನಾನು ನಿಮಗೆ ನಿತ್ಯ ಜೀವವನ್ನು ಕೊಟ್ಟು ನನ್ನ ಜೊತೆ ಇರಿಸಿಕೊಳ್ಳುತ್ತೇನೆ ಎಂಬುದಾಗಿ ಅವರು ನಮಗೆ ವಾಗ್ದಾನ ಮಾಡಿದ್ದಾರೆ. ಹಲ್ಲೆಲೂಯಾ. ಆದ್ರೆ ಅನೇಕರಿಗೆ ಏನಂತಂದ್ರೆ, ಯೇಸು ಕ್ರಿಸ್ತನು ನಮಗೆ ನಿತ್ಯ ಜೀವ ಕೊಡ್ತಾರೆ, ಆತನನ್ನ ನಂಬಿ ಜೀವಿಸಿ ಅಂತಂತಂದ್ರೆ ಅನೇಕರಿಗೆ ನಿತ್ಯ ಜೀವಿತದ ಕುರಿತಾದ ಒಂದು ಆಸಕ್ತಿ ಇಲ್ಲ. ನಿತ್ಯ ಜೀವ ಎಷ್ಟು ಅಮೂಲ್ಯವಾದದ್ದೆಂಬುದಾಗಿ ಅನೇಕರಿಗೆ ಚಿಂತೆ ಇಲ್ಲ. ಅನೇಕರು ಅನ್ಕೊಳ್ಳೋದೇನಂತಂದ್ರೆ, ಇವ್ರೇನ್ ಹೇಳ್ತಾರೆ, ಯೇಸುನ ನಂಬಿ ನಿಮ್ ಸತ್ತೋದ ಮೇಲಿಂದ ನಿಮಗೆ ನಿತ್ಯ ಜೀವ ಸಿಗುತ್ತೆ, ನೀವು ಯಾವಾಗ್ಲೂ ದೇವರೊಟ್ಟಿಗೆ ಜೀವಿಸ್ತೀರಾ, ಯೇಸುನ ನಂಬಿ ಅಂತ ಹೇಳ್ತಾರೆ. ಯಾವಾಗ್ಲೋ ಸಾಯೋದಕ್ಕೆ ಇವಾಗ ನಾವು ಎಲ್ಲಾ ಆಸೆ ಆಕಾಂಕ್ಷೆ ಎಲ್ಲಾ ಬಿಟ್ಬಿಟ್ಟು ಯೇಸುವೆ ಅಂತ ಸುಮ್ಮನೆ ಅವರಿಂದ ಹೋಗ್ತಾ ಇರ್ಬೇಕಾ? ಯಾವಾಗ ಸಾಯ ಕಾಲ ಬಂದಾಗ ನೋಡ್ಕೊಳ್ಳೋಣ ಅಂತ ಯೋಚನೆ ಮಾಡಿಕೊಂಡು ಇವತ್ತಿರುವಂತಹ ಈ ಲೋಕದ ಸುಖ, ಈ ಲೋಕದ ಸಂತೋಷ, ಈ ಲೋಕದ ಆಡಂಬರ, ಈ ಲೋಕದ ಮೋಹ, ಇವುಗಳಿಗೆ ವಶವಾಗಿ ಅವರು ಜೀವಿಸ್ತಾ ಇರ್ತಾರೆ. ನಿತ್ಯ ಜೀವದ ಕುರಿತಾದ ಒಂದು ಚಿಂತೆ ಅವ್ರಿಗಿರೋದಿಲ್ಲ. ನಿತ್ಯ ಜೀವ ಎಷ್ಟು ಮುಖ್ಯ ಎನ್ನುವಂತಹ ಒಂದು ಗ್ರಹಿಕೆ ಅವರಿಗೆ ಇರೋದಿಲ್ಲ. ಆದ್ರೆ ನಿತ್ಯ ಜೀವ ಎಷ್ಟು ಮುಖ್ಯ ಅನ್ನೋದು ಯಾವಾಗ ಅವ್ರ ಅರಿವಿಗೆ ಬರುತ್ತೆ ಅಂತಂತಂದ್ರೆ ಸತ್ತೋದ್ಮೇಲೆ ಗೊತ್ತಾಗುತ್ತೆ. ಮನುಷ್ಯರೇನು ಯೋಚನೆ ಮಾಡ್ಬೋದು? ದುಡ್ಡು, ಕಾಸು, ಹಣ, ಆಸ್ತಿ, ಐಶ್ವರ್ಯ, ಸ್ಥಾನ, ಮಾನ, ಪದವಿ, ಒಳ್ಳೆ ಹೆಸರು, ಈ ಲೋಕದಲ್ಲಿ ಸನ್ಮಾನ, ಈ ಲೋಕದಲ್ಲಿ ನಮಗೆ ಏನೆಲ್ಲ ಇಷ್ಟ ಆಗುತ್ತೋ ಅದನ್ನೆಲ್ಲ ಅನುಭವಿಸ್ಬೇಕು, ಎಲ್ಲವುಗಳಲ್ಲಿ ನಾವು ಚೆನ್ನಾಗಿ ಬದುಕಬೇಕು ಅಂತ ಈ ಲೋಕದ ಎಲ್ಲಾ ಕಾರ್ಯಗಳಿಗೆ ಒಪ್ಪಿಸಿ ಅದನ್ನ ಅವರು ಇಷ್ಟಪಟ್ಟು ನಿತ್ಯ ಜೀವದ ಕುರಿತಾದ ಚಿಂತೆ ಇಲ್ಲದವರುಗಳಾಗಿ ಅವ್ರು ಬದುಕ್ತಾರೆ. ಆದ್ರೆ ಈ ಲೋಕದಲ್ಲಿ ಎಲ್ಲವನ್ನು ನಾವು ಗಳಿಸಬಹುದು, ಐಶ್ವರ್ಯವನ್ನು, ಹಣವನ್ನು, ಪದವಿಯನ್ನು, ಸ್ಥಾನಮಾನಗಳನ್ನು ಎಲ್ಲವನ್ನು ಅವ್ರು ಗಳಿಸ್ಬೋದು. ಆದ್ರೆ ಅವ್ರ ಪ್ರಾಣ ಇಲ್ಲ ಅಂತಂದ್ರೆ ಏನ್ ಪ್ರಯೋಜನ? ಆಗ ಎಲ್ಲವನ್ನು ಗಳಿಸಿ ಕಡೆಗೆ ಮರಣ ಎದುರಿಸಿದ ನಂತರ ಈ ಲೋಕದಲ್ಲಿ ಗಳಿಸಿದ ಯಾವುದು ಅವರ ಸಹಾಯಕ್ಕೆ ಬರೋದಿಲ್ಲ. ನಿತ್ಯ ಜೀವ ಎಷ್ಟು ಮುಖ್ಯ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂತಂದ್ರೆ, ನಮ್ಮ ಮನೆಗಳಲ್ಲಿ ಕರೆಂಟ್ ಹೋದಾಗ ಏನಾಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಸಹಜವಾಗಿ ಇಂದಿನ ಕಾಲಗಳಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ರಾತ್ರಿ ಹೊತ್ತು ಕರೆಂಟ್ ಹೋಗ್ಬಿಡ್ತಾ ಇತ್ತು ಅಂತ ಅನ್ಕೊಳ್ಳಿ. ರಾತ್ರಿ ಹೊತ್ತು ಕರೆಂಟ್ ಹೋಗ್ಬಿಟ್ರೆ ತಕ್ಷಣ ಏನ್ ಮಾಡ್ತಾ ಇದ್ರು? ಅಯ್ಯೋ ಎಲ್ಲಿ 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 ಅಂತ ಹುಡ್ಕೋರು. ಬೆಂಕಿ ಪಟ್ಟಣನ. ರಾತ್ರಿ ಕರೆಂಟ್ ಹೋಗಿ ದೀಪ ಹಚ್ಚೋದಕ್ಕೆ ಬೆಂಕಿ ಪಟ್ಟಣ ಸಿಗದಿರ ಇರೋ ಗಂಟ ಬೆಂಕಿ ಪಟ್ಟಣದ ಮಹತ್ವ ಗೊತ್ತಿರ್ತಾ ಇರ್ಲಿಲ್ಲ. ಎಲ್ಲ ಒಂದ್ ಕಡೆ ಬಿಸಾಕಿರೋರು ಅಂಟಿಸ್ಬಿಟ್ಟು. ಆಮೇಲೆ ಕರೆಂಟ್ ಹೋದ್ಮೇಲೆ ರಾತ್ರಿ ಹೊತ್ತು ದೀಪ ಬೆಳಗಿಸ್ಬೇಕು, ಕ್ಯಾಂಡಲ್ ಅಂಟಿಸ್ಬೇಕು, ಬೆಂಕಿ ಬಣ್ಣ ಸಿಗ್ತಾ ಇಲ್ಲ ಅಂತ ಅನ್ನೋವಾಗ ಅಯ್ಯೋ ಬೆಂಕಿ ಬಣ್ಣ ಇಲ್ಲಿ ಅಂತ ಹುಡುಕಿ ಆ ಕತ್ಲಲ್ಲಿ ಆ ತಪ್ಪಲೆ ಬೀಳ್ಸಿ, ಆ ಚಂಬ್ ಬೀಳ್ಸಿ, ದಡಾರ ಬಡಾರ ಅಂತ ಅನ್ಕೊಂಡು ಅಲ್ಲಿ ಹುಡುಕಿ ಅಯ್ಯೋ ಇಲ್ಲಿ ಸಿಕ್ತು ಅಂತ ಎಲ್ಲ ಒಂದ್ ಕಡೆ ತಗೊಂಡು ಅದನ್ನ ಹಚ್ಚಿ ಬೆಳಕು ಉಂಟು ಮಾಡೋಷ್ಟರಲ್ಲಿ ಸಾಕಾಗಿರುತ್ತೆ. ಅಷ್ಟರಲ್ಲಿ ಮನೇಲಿ ಚಿಕ್ಕ ಮಕ್ಳಿದ್ರೆ ಅವ್ರು ಕರೆಂಟ್ ಹೋಗ್ಬಿಟ್ಟು ಅಯ್ಯೋ ಅಮ್ಮ ಕರೆಂಟ್ ಹೋಯ್ತು ಕದ್ದ ಅಮ್ಮ ಅನ್ಕೊಂಡು ಅವ್ರು ಅಲ್ಲಿ ಇಲ್ಲಿ ಓಡಿ ಡಿಚ್ಚಿ ಹೊಡ್ಕೊಂಡು ಬಿದ್ದು ಏನೆಲ್ಲಾ ತೊಂದರೆಗಳಾಗ್ತಾ ಇತ್ತು. ಬಿಂದಿಗೆ ತಳ್ಳಿಬಿಟ್ಟು, ಕೊಳಗ ತಳ್ಳಿಬಿಟ್ಟು, ನೀರೆಲ್ಲ ಚೆಲ್ಲೋಗಿ ಬೆಳಕು ಬರೋಷ್ಟರಲ್ಲಿ ಏನೆಲ್ಲ ಅವಾಂತರ ಆಗ್ಬಿಡ್ತಾ ಇತ್ತು. ಒಂದ್ ವೇಳೆ ಬೆಂಕಿ ಬಣ್ಣ ಸಿಗ್ಲಿಲ್ಲ ಅಂತಂದ್ರೆ ಚೆನ್ನಾಗಿ ಬೈಯೋರು. ಅದಕ್ಕೆ ಹೇಳುದು ಬೆಂಕಿ ಬಣ್ಣ ಸರಿಯಾದ ಜಾಗದಲ್ಲಿ ಇಟ್ಟಿರ್ಬೇಕು. ಯಾವಾಗ ಕರೆಂಟ್ ಹೋಗ್ಬಿಡುತ್ತೆ ಗೊತ್ತಾಗಲ್ಲ, ಹೋಗಿದ ತಕ್ಷಣ ಕೈ ಹಾಕಿದ್ರೆ ಹಂಗೆ ಸಿಗ್ಬೇಕು. ಯಾರೋ ಇಲ್ಲಿಟ್ಟಿದ್ ತಗೊಂಡಾಗ ಎಲ್ಲ ಹಾಕ್ಬಿಟ್ಟಿದ್ದಾರೆ, ಪ್ರಜ್ಞೆ ಇಲ್ವ ನಿಮಗೆ, ಹಂಗೆ ಹಿಂಗೆ ಅಂತ ಚೆನ್ನಾಗಿ ಬೈಯೋರು. ಆಗ ಕರೆಂಟ್ ಹೋದಾಗ್ಲೇನೆ ಬೆಂಕಿ ಪಟ್ಟಣದ ಮಹತ್ವ ಗೊತ್ತಾಗೋದು, ದೀಪದ ಮಹತ್ವ ಗೊತ್ತಾಗೋದು. ಬೆಳಕಿರೋವರೆಗೂ ಏನ್ ಗೊತ್ತಾಗೋದಿಲ್ಲ.
ಬೆಳಕಿರುವಾಗ ನಾವೇನೇ ಶೃಂಗಾರ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದು ಪಳ್ಳನ್ ಕರೆಂಟ್ ಹೋಗ್ಬಿಟ್ರೆ ನಾವ್ ಏನು ಕಾಣಿಸೋದೇ ಇಲ್ಲ. ಎಷ್ಟೇ ಶೃಂಗಾರ ಮಾಡ್ಕೊಂಡಿದ್ರೆ ಏನ್ ಪ್ರಯೋಜನ ಇಲ್ಲ. ಅದೇ ರೀತಿನೇ ನಾವು ಬದುಕಿರುವಾಗ ಏನೇ ಮಾಡಿದ್ರು ಕೂಡ ಸತ್ತು ಹೋದ ಮೇಲೆ ಜೀವ ಇಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ನಿತ್ಯ ಜೀವ ಇಲ್ಲ ಅಂತಂದ್ರೆ ಪ್ರಯೋಜನ ಇಲ್ಲ. ಯೇಸು ಕ್ರಿಸ್ತನ ವಾಗ್ದಾನ ಮಾಡಿದ್ರೆ ನಾನು ನಿಮಗೆ ನಿತ್ಯ ಜೀವ ಕೊಡ್ತೇನೆ. ಆದ್ರೆ ಇವತ್ತು ಅನೇಕರು ಏನ್ ಮಾಡ್ತಾ ಇದಾರೆ, ಯೇಸು ಕ್ರಿಸ್ತನನ್ನು ನಿತ್ಯ ಜೀವಕ್ಕಾಗಿ ಹುಡುಕಿರಿ ಅಂತಂದ್ರೆ, ಅಯ್ಯೋ ಯಾವಾಗಲೋ ಸತ್ತೋಗೋದಕ್ಕೆ ಇವಾಗ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾ? ಇವತ್ತು ನಮಗೆ ಯೇಸುವೆ ದುಡ್ಡು ಕೊಡು, ಯೇಸುವೆ ನಮಗೆ ಆಸ್ವಾದ ಕೊಡು, ಯೇಸುವೆ ನಮ್ಮನ್ನ ಮೇಲಕ್ಕೆ ತಗೊಂಡ್ ಬಾ ಅಂತ ಇದ್ರ ಕಡೆಗೆ ಯೇಸುನ ಹುಡುಕಿ ಬರ್ತಾ ಇದ್ದಾರೆ. ಆದ್ರೆ ಪ್ರಧಾನವಾದದ್ದು ಜೀವ. ಎಲ್ಲ ಹೊಂದ್ಕೊಂಡು ಸತ್ತೋದ್ರೆ ಏನ್ ಪ್ರಯೋಜನ? ಆದ್ರೆ ಯಾವತ್ತು ನಿತ್ಯ ಜೀವದ ಪ್ರಾಮುಖ್ಯತೆ ಏನು ಅನ್ನೋದು ಮನುಷ್ಯನಿಗೆ ಅರ್ಥ ಆಗುತ್ತೆ ಅಂತಂದ್ರೆ, ಅವನು ಸತ್ತು ಶರೀರವನ್ನು ಬಿಟ್ಟು ಹೋಗ್ತಾನಲ್ಲ. ಈ ಲೋಕದಲ್ಲಿ ಸಂಪಾದಿಸಿದಂತ ಎಲ್ಲ ಹಣ, ಆಸ್ತಿ, ಐಶ್ವರ್ಯ, ಸ್ಥಾನ, ಮಾನ, ಪದವಿ ಸಕಲವನ್ನು ಬಿಟ್ಟು ಅವನ ಶರೀರದ ಆತ್ಮ ಹೊರಗಡೆ ಹೋಗುತ್ತಲ್ಲ, ಆವತ್ತು ನಿತ್ಯ ಜೀವದ ಮಹತ್ವ ಅವನಿಗೆ ಗೊತ್ತಾಗುತ್ತೆ. ಒಂದು ವೇಳೆ ಆವತ್ತು ಅವನು ಯೇಸು ಕ್ರಿಸ್ತನ ನಿತ್ಯ ಜೀವಕ್ಕೋಸ್ಕರವಾಗಿ ಹಿಂಬಾಲಿಸಿದ್ರೆ ಅವನು ಭಯ ಪಡಬೇಕಾಗಿರುವ ಅಗತ್ಯ ಇಲ್ಲ, ದುಃಖ ಪಡಬೇಕಾಗಿರುವ ಅಗತ್ಯವಿಲ್ಲ, ಕಳವಳ ಪಡಬೇಕಾಗಿರುವ ಅಗತ್ಯವಿಲ್ಲ. ಯೇಸು ಕ್ರಿಸ್ತನ ತನ್ನನ್ನು ಸ್ವೀಕರಿಸಿ ತನ್ನೊಟ್ಟಿಗೆ ಸದಾಕಾಲ ಇರಿಸಿಕೊಳ್ಳುವನು. ಆದ್ರೆ ಒಂದು ವೇಳೆ ನಿತ್ಯ ಜೀವಕ್ಕಾಗಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸದೆ ಕೇವಲ ಲೌಕಿಕವಾದ ಆಶೀರ್ವಾದಕ್ಕೋಸ್ಕರವಾಗಿ, ಈ ಲೋಕದ ಮೇಲುಗಳಿಗೋಸ್ಕರವಾಗಿ ಜೀವಿಸುತ್ತಾ ಯೇಸು ಕ್ರಿಸ್ತನ ಸುವಾರ್ತೆಗೆ ತಮ್ಮನ್ನು ಪೂರ್ಣವಾಗಿ ಒಪ್ಪಿಸಿಕೊಡದೆ ಈ ಲೋಕದ ಮೋಹ, ಮಾಯೆ, ಆಶೆ ಇವುಗಳಿಗೆ ಒಳಗಾಗಿ ಬದುಕಿ ಜೀವಿಸಿದ್ರೆ ಆವತ್ತು ಅಯ್ಯೋ, ಆವತ್ತು ಗೋಳಾಡ್ಬೇಕಾಗತ್ತೆ. ಅಯ್ಯೋ, ನಾನು ದುಡ್ಡಿಗೋಸ್ಕರವಾಗಿ ಎರಗಿದೆ, ಹೆಸರಿಗೋಸ್ಕರವಾಗಿ ಎರಗಿದೆ, ಸ್ಥಾನಮಾನಗಳಿಗಾಗಿ ಎರಗಿದೆ, ನಾನು ಹೊಟ್ಟೆಕಿಸ್ಪಟ್ಟೆ, ಮೋಸ ಮಾಡಿದೆ, ಅನ್ಯಾಯ ಮಾಡಿದೆ, ಎಲ್ಲಾ ತರ ದುಷ್ಟತ್ವದಲ್ಲಿ ಬದುಕದೆ ಇವತ್ತು ನನಗೆ ಅಯ್ಯೋ, ನಾನು ಸತ್ತು ಹೋದ ನಂತರ ನನಗೆ ಜೀವ ಇಲ್ಲವಲ್ಲ, ದೇವರ ಕೋಪಕ್ಕೂ ರೌದ್ರಕ್ಕೂ ತುತ್ತಾಗಿ ಅಗ್ನಿ ನರಕಕ್ಕೆ ನಾನು ಒಳಗಾಗಬೇಕಾಗಿದೆಯಲ್ಲ, ಅಯ್ಯೋ ನನ್ನನ್ನ ಯಾರು ಕಾಪಾಡ್ತಾರೆ ಅಂತ ಆವತ್ತು ಗೋಳಿಡಬೇಕಾದ ಪರಿಸ್ಥಿತಿ ಬರುತ್ತೆ. ಐಶ್ವರ್ಯವಂತನು ಎಲ್ಲವನ್ನು ಅನುಭವಿಸಿದನು, ಅದರ ಕಡೆಗೆ ನರಕಕ್ಕೆ ತಳ್ಳಲ್ಪಟ್ಟನು. ಲಾಜರನು ಕಷ್ಟಪಟ್ಟನು, ಆದ್ರೆ ದೇವರ ರಾಜ್ಯವನ್ನು ಪ್ರವೇಶಿಸಿದನು. ಆಗ ಆವತ್ತು ನಿತ್ಯ ಜೀವದ ಮಹತ್ವ ಏನು ಅನ್ನೋದು ಅರ್ಥ ಆಗುತ್ತೆ. ಆದ್ರೆ ಅಲ್ಲಿವರೆಗೂ ಅನೇಕರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗೋದಿಲ್ಲ. ಆದ್ರೆ ಯೇಸು ಕ್ರಿಸ್ತನ ವಾಗ್ದಾನ ಮಾಡಿದ್ದು, ನಾನು ನಿಮಗೆ ನಿತ್ಯ ಜೀವವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿ. ಹಲ್ಲೆಲೂಯಾ. ಆಗ ಒಂದ್ ಸೇವಕರು ಈ ರೀತಿಯಾಗಿ ಹೇಳ್ತಾ ಇದ್ರು, ಏನಂತಂದ್ರೆ, ಈ ರೀತಿ ನಿತ್ಯ ಜೀವದ ಕುರಿತಾಗಿ ನಿಮಗೆ ಅಷ್ಟು ಆಸಕ್ತಿ ಇಲ್ಲ, ಅದ್ರ ಬಗ್ಗೆ ನೀವು ಅಷ್ಟು ಚಿಂತೆ ಮಾಡೋದಿಲ್ಲ, ಸತ್ತೋದ್ಮೇಲೆ ಯಾವತ್ತೋ ಸತ್ತೋಗೋದಕ್ಕೆ ನಾವಿವತ್ತು ನಿತ್ಯ ಜೀವ ಅಂತ ಬದುಕಿರುವಾಗ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ನೀವು ಅನ್ಕೊಳ್ತೀರಾ ಅನ್ನೋ ಹಾಗಿದ್ರೆ ಇನ್ಸೂರೆನ್ಸ್ ಏನಕ್ಕೆ ಕಟ್ತೀರಾ ನೀವು? ಲೈಫ್ ಇನ್ಸೂರೆನ್ಸ್ ಕಟ್ತೀರಲ್ವಾ? ಲೈಫ್ ಇನ್ಸೂರೆನ್ಸ್ ಯಾಕೆ ಕಟ್ತೀರಾ ನೀವು ಅಂತ ಕೇಳ್ತಾ ಇದ್ರು. ಏನಂದ್ರೆ, ಒಂದು ವೇಳೆ ಲೈಫ್ ಇನ್ಸೂರೆನ್ಸ್ ಏನಕ್ಕೆ ಕಟ್ತಾರೆ ಅಂತಂತಂದ್ರೆ, ಅವ್ರು ಸತ್ತು ಹೋದ ನಂತರ ಅವ್ರ ಕುಟುಂಬಸ್ಥರಿಗೆ ಒಂದ್ ಸ್ವಲ್ಪ ದುಡ್ಡು ಬಂದ್ರೆ ಆ ಕುಟುಂಬಸ್ಥರು ಆ ದುಡ್ಡನ್ನು ಉಪಯೋಗಿಸಿ ಅವ್ರ ಜೀವನವನ್ನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಅನುಕೂಲವಾಗಿರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಲೈಫ್ ಇನ್ಸೂರೆನ್ಸ್ ನ ಕಟ್ತಾರೆ. ಆಗ ನೀವು ಯಾವತ್ತೋ ಸತ್ತೋಗ್ತೀವಿ, ನಾವು ಯಾವತ್ತೋ ಸತ್ತೋಗೋದಕ್ಕೆ ಆ ನಿತ್ಯ ಜೀವದ ಬಗ್ಗೆ ಯೋಚನೆ ಮಾಡ್ಕೊಂಡು ಇವತ್ತು ನಾವು ಎಲ್ಲವನ್ನ ಬಿಟ್ಬಿಟ್ಟು ದೇವರೇ ಅನ್ಕೊಂಡ್ ಬದುಕ್ಬೇಕಾ ಅಂತ ನೀವು ಅಂತೀರಾ ಅಂತಂತಂದ್ರೆ, ಯಾವತ್ತೋ ಸತ್ತೋಗೋದಕ್ಕೆ ನೀವು ಸತ್ತೋದ್ಮೇಲೆ ನಿಮ್ಮ ಮನೆಯವ್ರಿಗೆ ಏನೋ ಸಹಾಯ ಆಗ್ಲಿ ಅಂತ ಅಂದ್ಬಿಟ್ಟು ನೀವು ಇನ್ಸೂರೆನ್ಸ್ ಯಾಕೆ ಕಟ್ತೀರಾ? ಆಗ ನೀವು ಇನ್ಸೂರೆನ್ಸ್ ಕಟ್ತೀರಾ, ಯಾವತ್ತೋ ನೀವು ಸತ್ತೋಗ್ಬೋದು, ಯಾವತ್ತೋ ಸತ್ತೋಗ್ತೀವಿ ಅಂತ ಕೂಡ ಇನ್ಸೂರೆನ್ಸ್ ಕಟ್ತೀರಾ ನಿಮ್ಮ ಮನೆಯವರಿಗೆ ಅಕಸ್ಮಾತ್ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು. ನೀವು ಸತ್ತ ನಂತರ ನಿಮ್ಮ ಮನೆಯವರಿಗೆ ಒಳ್ಳೇದಾಗ್ಲಿ ಅಂತ ಬಯಸುವಂತ ನೀವು ಸತ್ತ ನಂತರ ನಿಮಗೆ ಒಳ್ಳೇದಾಗ್ಲಿ ಅಂತ ಬಯಸಬಾರ್ದಾ? ಈ ಲೋಕದ ಇನ್ಸೂರೆನ್ಸ್ ನೀವು ಸತ್ತೋದ್ಮೇಲೆ ನಿಮ್ಮ ಮನೆಯವರಿಗೆ ಸಹಾಯ ಮಾಡುತ್ತೆ. ಯೇಸು ಕ್ರಿಸ್ತನು ನೀವು ಸತ್ತ ಮೇಲೆ ನಿಮಗೆ ಸಹಾಯ ಮಾಡ್ತಾರೆ. ನಿತ್ಯ ಲೋಕಕ್ಕೆ ಇನ್ಸೂರೆನ್ಸ್ ಯೇಸು ಕ್ರಿಸ್ತನೇ. ಆತನ ಮುಖಾಂತರ ನಮ್ಮ ಪಾಪಗಳ ಪರಿಹಾರವಾಗಿದೆ, ನಮಗೆ ನಿತ್ಯ ಜೀವ ಉಂಟಾಗುತ್ತೆ. ಹಲ್ಲೆಲೂಯಾ. ಆದ್ರೆ ಈ ಲೋಕದಲ್ಲಿ ನಾವು ಸತ್ತೋದ ನಂತರ ನಮ್ಮ ಮನೆಯವರಿಗೆ ಅವ್ರು ದುಡ್ಡು ಕೊಡ್ಬೇಕಾದ್ರೆ ಮೊದಲೇ ನಾವೇ ದುಡ್ಡು ಕೊಟ್ಟಿರ್ಬೇಕು, ಆಮೇಲೆ ಅವ್ರು ದುಡ್ಡು ಕೊಡೋದು. ಆದ್ರೆ ಯೇಸು ಕ್ರಿಸ್ತನು ನಿತ್ಯ ಜೀವ ಕೊಡ್ಬೇಕಂದ್ರೆ ನಾವೇನ್ ಕೊಡ್ಬೇಕಾಗಿರೋದಿಲ್ಲ, ನಾವು ಪಾಪಿಗಳಂತ ಒಪ್ಕೊಂಡ್ರೆ ಸಾಕು, ಅವ್ರು ನಿತ್ಯ ಜೀವ ಕೊಡ್ತಾರೆ. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ನಮಗೆ ವಾಗ್ದಾನ ಮಾಡಿದ್ದು ನಿತ್ಯ ಜೀವವು. ಆ ನಿತ್ಯ ಜೀವ ತುಂಬಾ ಶ್ರೇಷ್ಠವಾದದ್ದು, ಅದು ನಮ್ಮೆಲ್ಲರಿಗೆ ಬೇಕು. ಆಗ ಅದನ್ನ ಆತ ನಮಗೆ ಕೊಡುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ಆದ್ರೆ ಆತನು ಅದನ್ನು ನಮಗೆ ಕೊಡಬೇಕಾದ್ರೆ ನಾವು ಆತನ ಕುರಿಗಳಾಗಿರಬೇಕು, ಆತನನ್ನ ಹಿಂಬಾಲಿಸುವವರಾಗಿರಬೇಕು, ಆತನ ಸ್ವರವನ್ನ ಕೇಳುವವರಾಗಿರಬೇಕು, ಆತನೊಟ್ಟಿಗೆ ನಾವು ಜೀವಿಸಬೇಕು. ಆಗ ಆತನು ನಮಗೆ ನಿತ್ಯ ಜೀವವನ್ನು ಕೊಡ್ತಾನೆ. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ನಮಗೆ ವಾಗ್ದಾನ ಮಾಡಿದ್ದು ಒಂದು ನಿತ್ಯ ಜೀವ, ಅದನ್ನ ಆತನು ನೆರವೇರಿಸ್ತಾನೆ. ಎರಡನೇದಾಗಿ ಅವರು ನಮಗೆ ವಾಗ್ದಾನ ಮಾಡಿರೋದು ಯಾವುದು ಅಂತಂದ್ರೆ, ಮತ್ತಾಯನ ಬರೆದಂತ ಸುವಾರ್ತೆ 6ನೇ ಅಧ್ಯಾಯ ವಾಕ್ಯಗಳು 31
33ರವರೆಗೆ ನಾವು ಓದಿ ನೋಡೋಣ. ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕೆಂದು ಚಿಂತೆ ಮಾಡಬೇಡಿರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತಬಕಪಡುತ್ತಾರೆ. ಇದೆಲ್ಲ ನಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆಯಷ್ಟೇ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತಬಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು ಎಂಬುದೇ. ಹಲ್ಲೆಲೂಯಾ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವರು ಮಾತನಾಡುತ್ತಾ ಹೇಳೋ ಮಾತೇನಂತಂದ್ರೆ, ನೀವು ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಹೊದ್ದುಕೊಳ್ಳಬೇಕಂತ ಹೇಳಿ ಚಿಂತೆ ಮಾಡಬೇಡಿ. ಅಜ್ಞಾನಿಗಳು ಅದಕ್ಕೋಸ್ಕರವಾಗಿ ಚಿಂತೆ ಮಾಡಿ ತಬಕ ಪಡ್ತಾರೆ, ಆದ್ರೆ ನೀವು ಚಿಂತೆ ಮಾಡಬೇಡಿ. ಇವುಗಳೆಲ್ಲ ನಿಮಗೆ ಬೇಕಾಗಿದೆ ಅಂತ ಪರಲೋಕದ ನಿಮ್ಮ ತಂದೆಗೆ ತಿಳಿದರೆ. ಆದ್ರೆ ನೀವು ಮೊದಲೇನ್ ಮಾಡಿ ದೇವರ ರಾಜ್ಯವನ್ನು ಹುಡುಕಿ ನೀತಿಯನ್ನ ಹುಡುಕಿರಿ. ನೀವು ದೇವರ ರಾಜ್ಯವನ್ನು ನೀತಿಯನ್ನು ಹುಡುಕುವಾಗ ಅವುಗಳು ಕೂಡ ಇವೆಲ್ಲವೂ ನಿಮಗೆ ಕೊಡಲ್ಪಡುತ್ತೆ. ಅಂದ್ರೆ ನಿಮಗೆ ದೇವರ ರಾಜ್ಯವು ಸಿಗುತ್ತೆ, ನೀತಿಯು ಸಿಗುತ್ತೆ. ಅದ್ರ ಜೊತೆಗೆ ಈ ಲೋಕದಲ್ಲಿ ನೀವು ತಿನ್ನೋದಕ್ಕೆ, ಕುಡಿಯೋದಕ್ಕೆ, ಒದ್ದುಕೊಳ್ಳೋದಕ್ಕೆ ನಿಮಗೆ ಏನ್ ಬೇಕೋ ಅವುಗಳನ್ನ ದೇವರು ಏರ್ಪಡಿಸಿ ಕೊಡ್ತಾರೆ. ಅಕ್ಕಿಗಳನ್ನ ನೋಡಿ ಅವುಗಳು ದುಡಿದು ಕಣಜದಲ್ಲಿ ಕೂಡಿಡ್ಸು ಅವು ಇಟ್ಕೊಳ್ಳುತ್ತಾ, ಆದ್ರೆ ನಿಮ್ಮ ತಂದೆ ಅವುಗಳನ್ನು ಪೋಷಿಸ್ತಾರೆ. ಅದೇ ರೀತಿ ನಿಮ್ಮನ್ನ ದೇವರು ನೋಡ್ಕೊಳ್ತಾರೆ ಅಂತ ಯೇಸು ಕ್ರಿಸ್ತನ ಹೇಳುವಂಥದ್ದನ್ನ ನಾವು ಕಾಣ್ತೀವಿ. ಆಗ ಯೇಸು ಕ್ರಿಸ್ತನ ನಮಗೆ ಮಾಡಿದಂತ ಮತ್ತೊಂದು ವಾಗ್ದಾನ ಏನು ಅಂತಂದ್ರೆ, ಈ ಲೋಕದಲ್ಲಿ ನಮಗೆ ಏನ್ ಬೇಕು ಅವೆಲ್ಲವನ್ನ ಆತನ ಅನುಗ್ರಹಿಸಿಕೊಡ್ತಾನೆ. ನಮ್ಮ ಅಗತ್ಯಗಳನ್ನ ಆತನು ಸಂಧಿಸುತ್ತಾನೆ. ನಮಗೆ ಬೇಕಾದವುಗಳನ್ನ ಆತನು ಒದಗಿಸಿಕೊಡ್ತಾನೆ. ನಾವು ಏನ್ ತಿನ್ಬೇಕು, ಏನ್ ಹೊದ್ದುಕೊಳ್ಳಬೇಕು, ಏನ್ ಕುಡಿಬೇಕು ಅದನ್ನ ಆತನು ನಮಗೆ ಏರ್ಪಡಿಸಿ ಕೊಡುತ್ತಾನೆ. ನಾವು ಯಾವುದನ್ನು ಚಿಂತೆ ಮಾಡಬೇಕಾಗಿರುವ ಅಗತ್ಯ ಇಲ್ಲ. ಹಲ್ಲೆಲೂಯಾ. ಹಂಗಂತ ಯೇಸು ಕ್ರಿಸ್ತನ ಎಲ್ಲರನ್ನ ದೊಡ್ಡ ಶ್ರೀಮಂತರ ಮಾಡ್ಬಿಡ್ತಾರ, ಎಲ್ಲರನ್ನ ದೊಡ್ಡ ಉನ್ನತವಾದ ಸ್ಥಾನಕ್ಕೆ ತಂದು ಬಿಡ್ತಾರ? ಆ ರೀತಿಯಾಗಿ ಇಲ್ಲ. ಒಂದು ವೇಳೆ ಯಾರನ್ನಾದ್ರೂ ಕೆಲವರನ್ನ ದೊಡ್ಡ ಶ್ರೀಮಂತರ ಮಾಡ್ಬೇಕಂತ ಅವ್ರಿಗೆ ಉದ್ದೇಶ ಇದ್ರೆ ಅವ್ರು ಮಾಡ್ತಾರೆ. ಯಾರನ್ನಾದ್ರೂ ದೊಡ್ಡ ಸ್ಥಾನಕ್ಕೆ ತರಬೇಕನ್ನೋದು ಅವ್ರಿಗೆ ಉದ್ದೇಶ ಇದ್ರೆ ಅವ್ರು ತರ್ತಾರೆ. ಅವ್ರು ಮಾಡೋದಕ್ಕೂ ಅವ್ರನ್ನ ತರೋದಕ್ಕೂ ಅದರದೇ ಆದ ಉದ್ದೇಶ ಇರುತ್ತೆ. ಯೋಸೇಫನನ್ನ ದೇವ್ರ ಮೇಲ್ ತಂದ್ರು. ಏನಕ್ಕೆ ಯೋಸೇಫನನ್ನ ಮೇಲ್ ತಂದ್ರು? ಅದಕ್ಕೊಂದು ಉದ್ದೇಶ ಇದೆ. ಅದ್ರ ಮುಖಾಂತರ ಒಂದೊಂದು ದಿವಸ ಯೋಸೇಫನು ತನ್ನ ಸಂತತಿಯವರನ್ನೆಲ್ಲ ಕಾಪಾಡ್ತಾನೆ. ಆದ್ರೆ ದೊಡ್ಡ ಬರ ಬರೋದಕ್ಕಿದೆ. ಆ ಬರದಲ್ಲಿ ಅಬ್ರಹಾಮನು ಅವನ ಸಂತತಿಯವರು ಅಳಿದು ಹೋಗ್ತಾರೆ. ಆದ್ರೆ ಯೋಸೇಫನನ್ನ ದೇವ್ರ ಮೇಲ್ ತಂದು ಅವನು ಎಲ್ಲಾ ದನಗಳಿಗೂ ಧಾನ್ಯವನ್ನು ಕೊಡೋ ಹಾಗೆ ದೇವ್ರು ಮಾಡಿ ಅದರಲ್ಲಿ ಅಬ್ರಹಾಮನ ಸಂತತಿಯನ್ನ ದೇವರು ಕಾಪಾಡಿದ್ರು. ಮತ್ತೆ ಇನ್ನೊಂದು, ಮುಂದೆ ಅವರೊಂದು ದೊಡ್ಡ ದೇಶವಾಗಿ ಬೆಳೆದು ಇನ್ನೊಂದು ದೇಶದ ಮೇಲೆ ಯುದ್ಧ ಮಾಡಿ ಕಾನಾನ್ ದೇಶವನ್ನೆಲ್ಲ ಅವ್ರು ವಶಪಡಿಸೋದಕ್ಕಿಂತ ಮುಂಚೆ ಅವರನ್ನ ಒಂದು ಸ್ಥಳದಲ್ಲಿ ಕಾಪಾಡಬೇಕು, ಅವರಿಗೆ ಸೂಕ್ತವಾದ ಭದ್ರತೆ ಕೊಡಬೇಕು. ಆಗ ಯೋಸೇಫನನ್ನ ಅಲ್ಲಿ ದೇವ್ರ ಮೇಲ್ ತಂದಿದ್ರಿಂದ ಯೋಸೇಫನನ್ನ ಐಗುಪ್ತ ದೇಶದ ಜನಗಳೆಲ್ಲ ದೊಡ್ಡ ಮನುಷ್ಯ ಅಂತ ನೋಡಿದ್ರು. ಅದರಿಂದ ಅವನ ಸಂತತಿಯವರನ್ನೆಲ್ಲ ಅವ್ರೇನ್ ಮಾಡಿದ್ರು, ಸ್ವೀಕಾರ ಮಾಡಿ ಅವ್ರ ಜೊತೆ ಇಟ್ಕೊಂಡು ಅವ್ರನ್ನ ಯಾವಾಗ್ಲೂ ಕಾಪಾಡಿದ್ರು. ಅವ್ರಿಗೆ ಊಟ ಕೊಟ್ಟು, ಕೆಲಸ ಕೊಟ್ಟು ಅವ್ರನ್ನ ಯಾವಾಗ್ಲೂ ನೋಡ್ಕೊಂಡ್ರು. ಆದ್ರೆ ಯಾವಾಗ ಆ ಜನಗಳು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶಕ್ಕೆ ಹೊರಟು ಇನ್ನು ಅಲ್ಲಿ ಯುದ್ಧ ಮಾಡಿ ಆ ದೇಶವನ್ನು ಅವ್ರು ಸ್ವತಂತ್ರ ಮಾಡ್ಕೊಳ್ಬೇಕಾಗಿರುವಂತ ಕಾಲ ಬಂತು, ಆ ಕಾಲಗಳ ಹತ್ರ ಆಗ್ತಾ ಇರುವಾಗ ಈ ಐಗುಪ್ತರು ಏನ್ ಮಾಡ್ತಾರೆ, ಅವ್ರಿಗೆ ವಿರುದ್ಧವಾಗಿ ತಿರುಗಿ ಬಿಡ್ತಾರೆ. ತಿರುಗಿ ಬಿದ್ದು ಅವ್ರ ಮಕ್ಕಳನ್ನ ಕೊಲಿಸೋದು, ಅವ್ರನ್ನ ಬಿಟ್ಟಿ ಕೆಲಸ ಮಾಡಿಸಿ ತುಂಬಾ ತೊಂದರೆ ಕೊಡೋದು ಎಲ್ಲ ಮಾಡ್ತಾರೆ. ಏನಕ್ಕೆ ದೇವರು ಇದನ್ನ ಅನುಮತಿಸಿದ್ರು ಅಂತಂದ್ರೆ, ಇನ್ನು ಇವರು ಇಲ್ಲೇ ಇರ್ಬೇಕಂತ ತೀರ್ಮಾನ ಮಾಡಿದ್ರೆ ಆಚೆ ಬಂದು ಕಾನಾನ್ ದೇಶಕ್ಕೆ ಹೋಗ್ಲಿ ಅಂತ. ಸಾಮಾನ್ಯವಾಗಿ ನಾವು ಕೋಳಿ ಮರಿಗಳು ನೋಡ್ತೀವಿ. ಕೋಳಿಗಳು ಏನ್ ಮಾಡುತ್ತೆ, ತನ್ನ ಮರಿಗಳನ್ನ ಚಿಕ್ಕದಿದ್ದಾಗ ತುಂಬಾ ಎಚ್ಚರಿಕೆಯಾಗಿ ಕಾದ್ಕೊಳ್ಳುತ್ತೆ. ಆದ್ರೆ ಒಂದು ಕಾಲ ಆದ್ಮೇಲೆ, ಒಂದಷ್ಟು ಕೋಳಿ ಮರಿ ದೊಡ್ಡದಾದ್ಮೇಲೆ ಅವ್ರ ಅಮ್ಮ ಏನ್ ಮಾಡುತ್ತೆ, ಮರಿಗಳ ಹತ್ರ ಹೋದ್ರು ಕೂಡ ಕುಡುಕಿ ಓಡಿಸ್ತಾ ಇರುತ್ತೆ, ಕುಡುಕಿ ದೂರ ತಳ್ತಾ ಇರುತ್ತೆ. ನಾನ್ ಚಿಕ್ಕ ವಯಸ್ಸಲ್ಲಿ ನಮ್ಮಲ್ಲಿ ಕೋಳಿ ಸಾಕುವಾಗ ಒಂದಷ್ಟು ದೊಡ್ಡದಾದ್ಮೇಲೆ ಮರಿ ಅವ್ರ ತಾಯಿ ಕುಡುಕಿ ಓಡಿಸಿದ್ರೆ ನನಗೆ ತುಂಬಾ ಕೋಪ ಬರೋದು. ನಾನು ಅವ್ರ ಅಮ್ಮಗೆ ಹೊಡಿತಾ ಇದ್ದೆ ಪೈಟ್ ಅಂತ. ಏಯ್ ಪಾಪ ಮರಿಗೆ ಯಾಕೆ ಹಂಗೆ ಹುಡುಕ್ತಾ ಇದೀಯ ಅನ್ಬಿಟ್ಟು ಮರಿ ಓಡೋದ್ರೆ ತಗೊಂಡೋಗ ಅದ್ರ ಬಿಡ್ತಾ ಇದೆ. ಅದ್ ತಗೊಂಡಾಗ ಹತ್ರ ಬಿಟ್ಟು ಅದ್ ಮತ್ತೆ ಕುಡ್ಕೋದು, ಇದು ಓಡಾಗೋದು. ನನಗೆ ತುಂಬಾ ಕೋಪ ಬರೋದು, ಇದೇನು ಹಿಂಗ್ ಮಾಡ್ತಾ ಇದೆ ಅಂತ ಅನ್ಬಿಟ್ಟು. ಆದ್ರೆ ಆಮೇಲೆ ನನಗೆ ಒಂದು ಅರ್ಥ ಆಗಿದೆ ಏನಂತಂದ್ರೆ, ಅದು ಇನ್ನು ತಾನು ಸ್ವತಂತ್ರವಾಗಿ ಬೆಳೆಯುವಂತ ಸ್ಥಾನಕ್ಕೆ ಬಂದಿದೆ. ಇನ್ನು ತಾಯಿನೇ ತನಗೆ ಮರೆಯಾಗಿದ್ಕೊಂಡು ಅದನ್ನ ಸಾಕೊಂಡು ಬೆಳೆಸ್ಕೊಂಡು ಇರ್ಬೇಕಾದ್ರೆ ಅಗತ್ಯ ಇಲ್ಲ. ನೀನ್ ಬೆಳೆದಿದ್ಯಾ, ಇನ್ನ ನಿನ್ನ ಜೀವಿತ ರೂಪಿಸ್ಕೊಳ್ಳೋಕೆ ನಿನಗೆ ಸಾಧ್ಯ, ನೀನ್ ನನ್ನಿಂದ ದೂರ ಹೋಗು, ನೀನ್ ಸ್ವತಂತ್ರವಾಗಿ ಬದುಕು ಅಂತ ಅವರಮ್ಮ ಓಡಿಸ್ತಾ ಇದೆ. ಆದ್ರೆ ನಮಗದು ಅರ್ಥ ಆಗ್ತಾ ಇಲ್ಲ. ಅದೇ ತರನೇ ಇಸ್ರಾಯೇಲ್ ಜನಗಳು ಎಲ್ಲಿವರೆಗೂ ಒಂದು ದೇಶವಾಗಿ ಬೆಳಿಬೇಕು ಅಲ್ಲಿವರೆಗೂ ಐಗುಪ್ತ ದೇಶದ ಕಾವಲಲ್ಲಿದ್ರು. ಯಾಕಂದ್ರೆ ಬೇರೆ ಕಡೆ ಇದ್ದಿದ್ರೆ ಬೇರೆಯವ್ರು ಬಂದು ಯುದ್ಧ ಮಾಡಿ ಇವ್ರನ್ನೆಲ್ಲ ಸಾಯಿಸ್ಬಿಡೋರು. ಆಗ ಐಗುಪ್ತ ದೇಶ ಅವ್ರನ್ನ ಕಾಯ್ತಾ ಇತ್ತು. ಒಂದು ಕಾಲ ಬಂದ ನಂತರ ಈ ಐಗುಪ್ತ ದೇಶವನ್ನ ಏನ್ ಮಾಡಿದ್ರು, ಅವ್ರನ್ನ ಹಾಕೊಂಡು ಹುಡುಕ್ತಾ ಇದ್ರು. ಏನಕ್ಕೆ ಅಂದ್ರೆ ಇನ್ನು ಅವ್ರು ಅಲ್ಲಿಂದ ಆಚೆ ಬರೋದಕ್ಕೆ ಇಷ್ಟಪಡ್ಬೇಕು ಅಂತ. ಒಂದ್ ವೇಳೆ ಅಲ್ಲೇ ಚೆನ್ನಾಗಿದ್ದಿದ್ರೆ ಆ ಜನಗಳು ಏನ್ ಮಾಡಿರೋರು, ಬನ್ನಿ ನಿಮ್ಮನ್ನೆಲ್ಲ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ, ದೇವರೇ ಕಾನಾನ್ ದೇಶ ಬೇಡ, ನಾವ್ ಇಲ್ಲೇ ಇರ್ತೀವಿ ಅಂತ ಅಲ್ಲೇ ಇದ್ಬಿಡ್ತಾ ಇದ್ರು. ಆದ್ರೆ ಅಷ್ಟೆಲ್ಲ ಹಿಂಸೆ ಕೊಟ್ರು, ಅಷ್ಟೆಲ್ಲ ತೊಂದರೆ ಕೊಟ್ರು ಮೋಶೆ ಅವ್ರನ್ನೆಲ್ಲ ಅಲ್ಲಿಂದೆಲ್ಲ ಬಿಡಿಸ್ಕೊಂಡು ಆ ಸಮುದ್ರದ ಹತ್ರ ಬಂದಾಗ ದಾರಿ ಇಲ್ಲ ಅಂತ ಅಂದ್ಬಿಟ್ಟು ಆ ಜನಗಳು ಹೇಳ್ತಾ ಇದ್ರು, ನಾವು ಆವಾಗ್ಲೇ ಹೇಳಿದ್ವಿ ನಿಮ್ ತಂಟೆಗೆ ಬರ್ಬೇಡ ಅಂತ, ಅಲ್ಲೇ ಇದ್ದಿದ್ರೆ ಚೆನ್ನಾಗಿರೋದು,
ಇಲ್ಲಿ ಬಂದು ಇಲ್ಲಿ ಸಹಾಯ ಮಾಡಿದ್ರೆ ನೀನು ಅಂತ ಮೋಶೆಗೆ ಬೈತಾ ಇದ್ರು. ಆದ್ರೆ ಅಷ್ಟೆಲ್ಲ ಅದ್ಭುತ ಮಾಡಿ ಅವರೆಲ್ಲ ಅಷ್ಟೆಲ್ಲ ತೊಂದರೆ ಕೊಟ್ಟು ಅವ್ರನ್ನ ದೇವ್ರು ಬಿಡಿಸಿದ್ರು ಕೂಡ ದೇವ್ರೇ ಇಂಥದ್ರಿಂದ ಬಿಡಿಸ್ಕೊಂಡ್ ಬಂದೆ ನೀನ್ ಸ್ತೋತ್ರ ಅಪ್ಪ, ಇವಾಗ ಸಮುದ್ರ ಇಟ್ಬೋದು, ಏನೋ ಮಾಡ್ತೇನೆ ನೀನು, ನಾವು ಹೋಗ್ತೀವಿ ಹಂಗ ತಪ್ಪಿಸ್ಕೊಂಡು ಅಂತ ಅಂದಿರಾ ನಾವು ಅಲ್ಲೇ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಎಲ್ಲಿ ಭಯಂಕರವಾಗಿ ಟಾರ್ಚರ್ ಕೊಡೋ ಜಾಗದಲ್ಲಿ. ಮತ್ತೆ ಅಲ್ಲಿಂದ ಅವರು ಸಮುದ್ರವನ್ನೆಲ್ಲ ದೇವ್ರ ವಿಭಾಗ ಮಾಡಿ ಕಾಡಲ್ಲೆಲ್ಲ ಕರ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಊಟ ಇಲ್ಲ, ಮಾಂಸ ಇಲ್ಲ, ನೀರಿಲ್ಲ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಇದ್ದಿದ್ರೆ ಚೆನ್ನಾಗಿರೋದು, ಈ ಮೋಶ ಯಾಕಾರು ಕರ್ಕೊಂಬಂದ ನಮ್ಮನ್ನ ಅಂತ ಅಲ್ಲಿಂದ ನೆನ್ಸ್ಕೊಂಡು ಬೈತಾ ಇದ್ರ. ಅಂದ್ರೆ ಅಲ್ಲಿ ಅವ್ರಿಗೇನ್ ಚೆನ್ನಾಗಿ ಕುಡಿಸಿ ಚೆನ್ನಾಗಿ ಊಟ ಹಾಕ್ತಾ ಇದ್ರ, ಚೆನ್ನಾಗಿ ಬಾರಿಸ್ತಾ ಇದ್ರು, ಭಯಂಕರವಾಗಿ ಹಿಂಸೆ ಕೊಡ್ತಾ ಇದ್ರು. ಅಷ್ಟು ಭಯಂಕರ ಹಿಂಸೆ ಕೊಟ್ಟು ಬಾರಿಸ್ತಾ ಇದ್ರು ಕೂಡ ಅಲ್ಲೇ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಹೇಳ್ತಾರೆ. ಇನ್ನು ಚೆನ್ನಾಗಿ ಇಟ್ಕೊಂಡಿದ್ರೆ ಏನ್ ಮಾಡಿದ್ರು ಅವರು? ಯಾರು ಯಾವ ತರದಿಂದ ಆಸೆ ಬರ್ತಾನೆ ಇರಲಿಲ್ಲ. ಆಗ ದೇವ್ರು ಉದ್ದೇಶ ಮಾಡಿದಂತ ಕಾನಾನ್ ದೇಶವನ್ನ ಅವ್ರಿಗೆ ಕೊಡಕ್ಕೂ ಆಗ್ತಾ ಇರ್ಲಿಲ್ಲ. ಆಗ ಅದಕ್ಕೋಸ್ಕರ ದೇವ್ರು ಏನ್ ಮಾಡಿದ್ರು, ಅವ್ರನ್ನ ಚೆನ್ನಾಗಿ ಬೆಂಡತರಿಗೆ ದೇವ್ರು ಬಿಟ್ರು. ಆಮೇಲೆ ದೇವ್ರು ಕರ್ಕೊಂಡ್ ಬಂದ್ರು. ಆಗ ಯೋಸೇಫನನ್ನ ದೇವ್ರ ಮೇಲ್ ತಂದ್ರು. ಯೋಸೇಫನನ್ನ ದೇವ್ರ ಮೇಲ್ ತರೋದಕ್ಕೆ ಇಷ್ಟೆಲ್ಲಾ ಕಾರಣಗಳಿದೆ. ಆಗ ಸುಮ್ನೆ ಯೋಸೇಫನನ್ನ ಮೇಲ್ ತಂದು ತಾನು ಸಿಂಹಾಸನ ಮೇಲೆ ಕುತ್ಕೊಂಡು ಅಲ್ಲೇಲೂಯ್ಯ ದೇವ್ರ ಸ್ತೋತ್ರ, ನನ್ನ ದೇವ್ರು ದೊಡ್ಡ ಮನುಷ್ಯ ಮಾಡ್ಬಿಟ್ರು ಅಂತ ಹೇಳ್ಕೊಳ್ಳೋದಕ್ಕೋಸ್ಕರ ಅಲ್ಲ. ಅದ್ರ ಹಿಂದೆ ಆಳವಾದ ಒಂದು ಉದ್ದೇಶ ದೇವರಿಗಿದೆ. ಅದಕ್ಕೋಸ್ಕರವಾಗಿ ಅವನನ್ನ ಮೇಲಕ್ಕೆ ತಂದ್ರು. ಅದೇ ರೀತಿ ದೇವ್ರು ನಮ್ಮನ್ನ ಯಾರನ್ನ ಮೇಲಕ್ಕೆ ತರ್ತಾರೆ, ನಮ್ಮನ್ನ ಏನೋ ಒಳ್ಳೆ ಆಸ್ವಾರ ಕೊಟ್ಟು ಒಳ್ಳೆ ಸ್ಥಾನಮಾನ ಕೊಡ್ತಾರೆ, ಏನೋ ಮಾಡ್ತಾರೆ ಅಂತಂದ್ರೆ ದೇವ್ರದ್ದು ಏನೋ ಉದ್ದೇಶ ಇರುತ್ತೆ. ಅದನ್ನ ನಾವು ನೆರವೇರಿಸಿದ್ರೆ ನಾವು ಭಾಗ್ಯವಂತರು. ಯೋಸೇಫನು ತನಗೆ ಕೊಡಲ್ಪಟ್ಟದನ್ನು ನೆರವೇರಿಸಿದ. ಅವನೆಲ್ಲರಿಗೂ ಊಟ ಕೊಟ್ಟ. ಅವನ ಸಹೋದರರಿಗೆ ನ್ಯಾಯ ತೀರಿಸೋದಕ್ಕೆ, ಅವ್ರ ಸಹೋದರನೆಲ್ಲ ಕೊಂದು ಹಾಕೋದಕ್ಕೆ ಅವನಿಗೆ ಅಧಿಕಾರ ಇತ್ತು. ಆದ್ರೆ ಅವ್ರನ್ನ ಯಾರು ಕೊಂದು ಹಾಕಿಲ್ಲ, ಅವ್ರನ್ನ ಕ್ಷಮಿಸ್ದ. ಅವರಿಂದನೇ ತಾನು ಎಷ್ಟೋ ಕಷ್ಟನ ಅನುಭವಿಸ್ಬೇಕಾಗಿತ್ತು. ಅಷ್ಟೆಲ್ಲ ಕಷ್ಟ ಅನುಭವಿಸಿದ್ರು ಸಹ ದೇವರು ತನಗೆ ಒಳ್ಳೆಯದನ್ನ ಮಾಡಿದ ನೆನೆಸಿ ನಾನು ದೇವರಿಗೆ ಭಯಪಡುವವನು, ನಿಮಗೆ ನಾನು ಏನ್ ಮಾಡೋದಿಲ್ಲ ಅಂತ ಹೇಳ್ದ. ಅವ್ರಿಗೆ ಊಟ ಕೊಟ್ಟ, ಮನೆಗಳು ಕೊಟ್ಟ, ಸ್ವಾಸ್ಥ್ಯಗಳು ಕೊಟ್ಟ. ಆಗ ಯೋಸೇಫನು ನಂಬಿಗಸ್ತನಾಗಿ ತನಗೆ ಕೊಡಲ್ಪಟ್ಟದ್ದನ್ನ ನೆರವೇರಿಸಿದ. ಅದೇ ರೀತಿಯಾಗಿ ದೇವರು ಯಾರನ್ನಾದ್ರೂ ಕೆಲವ್ರನ್ನ ಉನ್ನತವಾದ ಸ್ಥಾನಕ್ಕೆ ತರಬಹುದು, ಆದ್ರೆ ದೇವರ ಒಂದು ಉದ್ದೇಶ ಇರುತ್ತೆ, ಅದನ್ನ ಅವರು ನೆರವೇರಿಸುವಂತವರಾಗಿರಬೇಕು. ಆದ್ರೆ ಹಂಗನ್ಬಿಟ್ಟು ಎಲ್ಲಾರು ದೇವರು ಯೋಸೇಫನ್ ತರ, ದಾವಿದನ್ ತರ, ದಾನಿಯಲ್ ತರ ಎಲ್ಲಾರು ದೇವರು ಉನ್ನತ ಸ್ಥಾನಕ್ಕೆ ತಂದು ಬಿಡೋದಿಲ್ಲ. ಯಾರ್ಯಾರಿಗೆ ಏನೇನು ಅಗತ್ಯ ಇದೆಯೋ ಅದನ್ನ ದೇವರು ಒದಗಿಸಿ ಕೊಡುವಂತವರುಗಳಾಗಿ ಅವರಿರ್ತಾರೆ. ಆದ್ರೆ ಕಡೆಗೆ ದೇವರು ಹೇಳೋ ಮಾತೇನಂತಂದ್ರೆ, ನಿಮ್ಮ ಅಗತ್ಯಗಳೇನು ಅದನ್ನ ನಾನು ತಿಳಿದಿದ್ದೀನಿ, ನಿಮಗೆ ಏನ್ ಬೇಕು ಅನ್ನೋದು ನನಗೆ ಗೊತ್ತು, ಅದನ್ನ ನಾನು ನಿಮ್ಗೆ ಕೊಡ್ತೀನಿ ಅಂತ ದೇವರು ನಮಗೆ ವಾಗ್ದಾನ ಮಾಡ್ತಾರೆ. ಆಗ ದೇವರು ನಮಗೆ ಎಷ್ಟು ಕೊಡೋದಕ್ಕೆ ಇಷ್ಟಪಡ್ತಾರೆ ಅದಕ್ಕಿಂತ ಮೀರಿ ನಾವು ವಹಿಸಬಾರ್ದು. ದೇವರೇ ನೀನು ನನ್ನನ್ನ ಎಷ್ಟರಲ್ಲಿಟ್ಟಿದ್ದೀಯ, ಅದಕ್ಕಾಗಿ ನನಗೆ ಸ್ತೋತ್ರ. ನೀನ್ ನನಗೆ ಕೊಡಲ್ಪಟ್ಟಿರೋದ್ರಲ್ಲಿ ನಾನು ನಿನಗೇನ್ ಮಾಡ್ಬೇಕು ಅದನ್ನ ಮಾಡಿ ಮುಗಿಸೋದಕ್ಕೆ ದೇವರೇ ನನಗೆ ಕೃಪೆ ಬಲ ಕೊಡು, ನಿನಗೆ ಸ್ತೋತ್ರ. ಇನ್ನೊಬ್ರು ಯಾಕಾದ್ರೆ ಇರಲಿ, ಆದ್ರೆ ನನಗೆ ಅದು ಬೇಡ, ನಾನು ಹೇಗಿದ್ದೀನೋ ಅದಕ್ಕಾಗಿ ನನಗೆ ಸ್ತೋತ್ರ. ಒಬ್ಬನಿಗೆ ದೇವರು 5 ಕಾಸು ಕೊಡ್ಬೋದು, ಒಬ್ಬನಿಗೆ 2 ಕಾಸು ಕೊಡ್ಬೋದು, ಒಬ್ಬನಿಗೆ 1 ಕಾಸು ಕೊಡ್ಬೋದು. ಈಗ 1 ಕಾಸು ಕೊಟ್ಟಿರುವಂತವನ ಕರ್ತವ್ಯ ಏನು? 1 ಕಾಸನ್ನ ನಂಬಿಗಸ್ತನಾಗಿ ಅವನು ಉಪಯೋಗಿಸಿ 1ಅನ್ನ 2 ಮಾಡಿದ್ರೆ ಸಾಕು. ಆದ್ರೆ ಅವನು ಅದನ್ನ ಬಿಟ್ಟು, ಸ್ವಾಮಿ ಅವನಿಗೆ ಯಾರಿಗೂ 5 ಕಾಸು ಕೊಟ್ಟಿದೀಯ, ಇವನ್ಗೆ ಯಾರಿಗೂ 2 ಕಾಸು ಕೊಟ್ಟಿದ್ಯಾ, ನನಗೆ ಒಂದೇ 1 ಕಾಸು ಕೊಟ್ಟಿದ್ಯಾ, ಯಾವನ ಬೇಕು ಒಂದೇ 1 ಕಾಸು ತಗ, ಬೇಡ ನನಗೆ ಅಂತನಕ್ಕಾಗತ್ತಾ? ಆದ್ರೆ ಹೇಳ್ಬಾರ್ದು. ಅವನ್ಗೆ 5 ಕಾಸು ಕೊಟ್ಟಿದ್ರೆ ಅವನ 5 ಕಾಸು ಉಪಯೋಗಿಸಿ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ನನಗೆ 1 ಕಾಸು ಕೊಟ್ಟಿದ್ರೆ ಅದನ್ನ ಉಪಯೋಗಿಸಿ ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಅದೇ ರೀತಿಯಾಗಿ ದೇವರು ಯಾರನ್ನ ಯಾವ ರೀತಿ ಆಸ್ವರಿಸಿ ಯಾವ ತರ ಮೇಲ್ ತಂದು ಹೇಗೆ ನಡೆಸ್ಬೇಕು ಅನ್ನೋದು ದೇವರ ಕೈಯಲ್ಲಿದೆ. ಅದನ್ನ ದೇವರು ಮಾಡ್ತಾರೆ. ಆದ್ರೆ ನಮ್ಮ ಕರ್ತವ್ಯ ಏನು? ನಮ್ಮನ್ನ ದೇವರು ಯಾವ ತರ ಇಟ್ಟಿದಾರೋ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿ ಅದರಲ್ಲಿ ನಾವು ನಂಬಿಗಸ್ತರಾಗಿ ನಡೆಯಬೇಕು. ಸ್ವಲ್ಪದರಲ್ಲಿ ನಾವು ನಂಬಿಗಸ್ತರಾಗಿದ್ರೆ ದೇವರು ನಮಗೆ ಹೆಚ್ಚಿನದನ್ನ ಕೊಡ್ತಾರೆ. ಅಲ್ಲೇಲೂಯ್ಯ. ಆದ್ರೆ ಕಡೆಗೆ ನಂಬಿಗಸ್ತರಾದ ಎಲ್ಲರಿಗೂ ನಿತ್ಯ ಜೀವವನ್ನು ಕೊಡ್ತಾರೆ. ಅಲ್ಲೇಲೂಯ್ಯ. ಆಗ ಯೇಸು ಕ್ರಿಸ್ತನು ನಮಗೆ ವಾಗ್ದಾನ ಮಾಡಿರುವಂತ ಕಾರ್ಯ ಏನು ಅಂತಂತಂದ್ರೆ, ನಾನು ನಿಮ್ಮ ಅಗತ್ಯಗಳನ್ನ ಸಂಧಿಸ್ತೇನೆ, ಯಾವುದರ ಕುರಿತಾಗಿ ನೀವು ಚಿಂತೆ ಮಾಡಬೇಡಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾರೆ. ಆಗ ಒಂದು, ಅವರು ನಮಗೆ ವಾಗ್ದಾನ ಮಾಡಿದ್ದು ನಿತ್ಯ ಜೀವ. 2ನೇದು, ಅವರು ನಮಗೆ ವಾಗ್ದಾನ ಮಾಡಿದ್ದು ನಿಮ್ಮ ಅಗತ್ಯಗಳನ್ನ ನಾನು ಸಂಧಿಸ್ತೀನಿ ಎಂಬುದಾಗಿ ಹೇಳಿ. ಹಲ್ಲೆಲೂಯ್ಯ. ಆಗ ಯೇಸು ಕ್ರಿಸ್ತನು ಆ ಕತ್ತೆಯ ಮರಿಯನ್ನ ತರಿಸಿ ಅದರ ಮೇಲೆ ಅರಸನಂತೆ ಯೆರೂಸಲೇಮನ್ನ ಪ್ರವೇಶ ಮಾಡೋದಕ್ಕೆ ಕಾರಣ ಏನು ಅಂತಂತಂದ್ರೆ, ತನ್ನ ವಿಷಯದಲ್ಲಿ ಬರೆಯಲ್ಪಟ್ಟಿರುವಂತದ್ದು ನೆರವೇರಬೇಕು ಎನ್ನುವುದಕ್ಕೋಸ್ಕರವಾಗಿ. ಅದೇ ರೀತಿಯಾಗಿ ನನ್ನ ವಿಷಯದಲ್ಲಿ, ನಿಮ್ಮ ವಿಷಯದಲ್ಲಿ ಅವರು ಏನ್ ವಾಗ್ದಾನ ಮಾಡಿದರೆ ಅದನ್ನು ಆತನ ಹಾಗೆಯೇ ನೆರವೇರಿಸುತ್ತಾನೆ. ನಮಗೆ ನಿತ್ಯ ಜೀವವನ್ನು ಕೊಡುತ್ತಾನೆ. ನಮಗೆ ಬೇಕಾದ ಅಗತ್ಯಗಳನ್ನ ಈ ಲೋಕದಲ್ಲಿ ಅನುದಿವಸ ಒದಗಿಸಿಕೊಟ್ಟು ನಮ್ಮನ್ನ ಕಡೆಯವರೆಗೂ ನಡೆಸುತ್ತಾನೆ. ಹಲ್ಲೆಲೂಯ್ಯ. ಅದಕ್ಕಾಗಿ ಆತನಿಗೆ ಸ್ತೋತ್ರ. ಮತ್ತೀಗ ನಾವು ಮುಖ್ಯವಾಗಿ ಯೋಚನೆ ಮಾಡಬೇಕಾಗಿರುವಂತಹ ಒಂದು ಕಾರ್ಯ ಏನಂತಂದ್ರೆ, ಯೇಸು ಕ್ರಿಸ್ತನು ತನ್ನ ವಿಷಯದಲ್ಲಿ ಏನ್ ಬರೆಯಲ್ಪಟ್ಟಿದೆ ಅದನ್ನ ನೆರವೇರಿಸುವುದರಲ್ಲಿ ಯಾವಾಗಲೂ ಗಮನವುಳ್ಳವನಾಗಿದ್ದಾನೆ. ಶಿಲುಬೆಯಲ್ಲಿ ಅಷ್ಟೆಲ್ಲಾ ಏಟಿನಿಂದ ಗಾಯ ಹೊಂದಿ ರಕ್ತ ಸುರಿಸಿ ನಿತ್ರಾಣನಾಗಿ ಶಿಲುಬೆಯಲ್ಲಿ ತೂಗಾಡುತ್ತಾ ಪ್ರಾಣ ಬಿಡುವ ಸಮಯದಲ್ಲಿಯೂ ತನ್ನ ವಿಷಯದಲ್ಲಿ
ಇನ್ನೂ ಏನಾದ್ರೂ ನೆರವೇರಬೇಕಾಗಿರೋದು ಇದೆಯಾ ಅಂತ ಯೋಚನೆ ಮಾಡಿ ಒಂದೇ ಒಂದು ಇದೆ ಅಂತ ಹೇಳಿ ನನಗೆ ನೀರಡಿಕೆ ಆಗಿದೆ ಅಂತ ಹೇಳಿ ಅವ್ರು ಹೇಳಿದ್ರು. ಆಗ ಅಷ್ಟು ಬಾಧೆಗಳ ಮಧ್ಯದಲ್ಲಿಯೂ ಸಹ ಯೇಸು ಕ್ರಿಸ್ತನು ತನ್ನ ವಿಷಯದಲ್ಲಿ ನೆರವೇರಬೇಕಾಗಿರೋದು ಇನ್ನೂ ಏನಾದ್ರೂ ಇದೆಯಾ ಅಂತ ಯೋಚನೆ ಮಾಡಿ ನನಗೆ ನೀರಡಿಕೆ ಆಗಿದೆ ಅಂತ ಹೇಳಿದ್ರು. ಆಗ ಅವರು ತನ್ನ ವಿಷಯದಲ್ಲಿ ಬರೆಯಲ್ಪಟ್ಟಿರುವುದನ್ನು, ತಾನು ವಾಗ್ದಾನ ಮಾಡಿರುವಂತದ್ದನ್ನು ನೆರವೇರಿಸುವುದರಲ್ಲಿ ಅಷ್ಟು ಗಮನವಾಗಿರುವಂತದ್ದನ್ನ ನಾವು ದೇವರ ವಾಕ್ಯದಲ್ಲಿ ನೋಡುವುದಕ್ಕೆ ಸಾಧ್ಯ. ಅದೇ ರೀತಿಯಾಗಿ ನಾನು ನೀವು ಸಹ ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವುದರಲ್ಲಿ ಅಷ್ಟೇ ಆಸಕ್ತಿ ಉಳ್ಳವರಾಗಿರಬೇಕು. ಯೇಸು ಕ್ರಿಸ್ತನು ತನ್ನ ಜೀವಿತದ ಎಲ್ಲಾ ಕಾಲಗಳಲ್ಲಿಯೂ ತನ್ನ ವಿಷಯದಲ್ಲಿ ಏನ್ ಬರೆಯಲ್ಪಟ್ಟಿದೆ ಅದನ್ನ ನೆರವೇರಿಸುವುದರ ಕುರಿತಾಗಿ ತಾವು ಎಚ್ಚರಿಕೆಯಾಗಿದ್ರು. ಶಿಲುಬೆಯ ಮೇಲಿರುವಾಗಲೂ ಸಹ ಅದರಲ್ಲಿ ಗಮನವಾಗಿದ್ರು. ನಾನು ನೀವು ದೇವರ ವಾಕ್ಯಗಳನ್ನ ಕೈಗೂಡಿ ನಡೆಯುವುದರಲ್ಲಿ ಹಾಗೆಯೇ ನಾವು ಗಮನವಾಗಿ ಎಚ್ಚರಿಕೆಯಾಗಿ ನಾವಿರಬೇಕು. ದೇವರ ವಾಕ್ಯದಲ್ಲಿ ಏನ್ ಬರೆಯಲ್ಪಟ್ಟಿದೆ, ದೇವರ ವಾಕ್ಯ ನಮಗೆ ಏನ್ ಹೇಳುತ್ತೆ, ನಾವು ಮಾಡೋದು ಸರಿನಾ, ಇದು ದೇವರ ವಾಕ್ಯದ ಅನುಸಾರವಾಗಿದೆಯಾ, ನಾವು ಮಾಡಬಾರ್ದಾ, ಮಾಡಬಹುದಾ ಅಂತ ಪ್ರತಿಯೊಂದು ಕಾರ್ಯದಲ್ಲಿಯೂ ನಾವು ದೇವರ ವಾಕ್ಯವನ್ನ ಯೋಚನೆ ಮಾಡಿ ನಮ್ಮ ಜೀವಿತಗಳನ್ನ ಅನುಸರಿಸಿ ನಡೆಯುವವರಾಗಿರಬೇಕು. ಹಲ್ಲೆಲೂಯ. ದೇವರು ಯೆಹೋಶುವನಿಗೆ ಒಂದು ಮಾತು ಹೇಳ್ತಾರೆ, ಏನಂತಂದ್ರೆ, ನೀನು ಎಡಕ್ಕಾದರೂ ಬಲಕ್ಕಾದರೂ ತಿರುಗದೆ ನಾನು ಮೋಶೆಗೆ ಕೊಟ್ಟಿರುವಂತಹ ಧರ್ಮಶಾಸ್ತ್ರವನ್ನ ಕೈಗೊಂಡು ನಡಿ ಎಂಬುದಾಗಿ ಅವರು ಹೇಳ್ತಾರೆ. ಅದೇ ರೀತಿ ನಾನು ನೀವು ನಮ್ಮ ಜೀವನದಲ್ಲಿ ಎಡಕ್ಕಾದರೂ ಬಲಕ್ಕಾದರೂ ತಿರುಗದೆ ದೇವರ ವಾಕ್ಯವನ್ನು ಹಾಗೆಯೇ ನಾವು ಕೈಗೊಂಡು ನಡೆಯುವಂತವர்களಾಗಿ ಇರಬೇಕು. ಹಲ್ಲೆಲೂಯ. ಯೇಸು ಕ್ರಿಸ್ತನು ತನ್ನ ವಿಷಯದಲ್ಲಿ ಬರೆಯಲ್ಪಟ್ಟಂತ ಕಾರ್ಯದಲ್ಲಿ ಒಂದನ್ನಾದರೂ ಬಿಡಲಿಲ್ಲ, ಎಲ್ಲವನ್ನು ನೆರವೇರಿಸಿದ್ರು. ನಾನು ನೀವು ಒಂದು ಆಜ್ಞೆಗಾದರೂ ತಪ್ಪಿ ಹೋಗದೆ ಎಲ್ಲವುಗಳಲ್ಲಿ ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವಂತವர்களಾಗಿ ಜೀವಿಸಬೇಕು. ಹಲ್ಲೆಲೂಯ. ಆ ರೀತಿಯಾಗಿ ನಾವು ಜೀವಿಸುತ್ತಾ ಇದ್ದೇವಾ? ಒಂದು ಕ್ಷಣ ನಮ್ಮನ್ನು ನಾವು ಯೋಚನೆ ಮಾಡಿ ನೋಡೋಣ. ಒಂದು, ನಾವು ದೇವರ ವಾಕ್ಯವನ್ನು ಯೇಸು ಕ್ರಿಸ್ತನಂತೆ ಕೈಗೊಂಡು ಅನುಸರಿಸಿ ನಾವು ಜೀವಿಸುವಂತವರಾಗಿರಬೇಕು. ಎರಡನೇದಾಗಿ, ಯೇಸು ಕ್ರಿಸ್ತನು ನನಗೆ ನಿಮಗೆ ಕೊಟ್ಟಿರುವಂತಹ ಮಾತನ್ನ ಆತನು ನೆರವೇರಿಸುತ್ತಾನೆ. ಅಂದ್ರೆ ಆತನು ನಮಗೆ ನಿತ್ಯ ಜೀವನ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ದಾರೆ, ಅದನ್ನ ನೆರವೇರಿಸ್ತಾರೆ. ನಾನು ನಿಮ್ಮ ಅಗತ್ಯಗಳನ್ನ ಅನುದಿವಸ ಸಂಧಿಸ್ತೇನೆ ಅಂತ ವಾಗ್ದಾನ ಮಾಡಿದ್ದಾರೆ, ಅದನ್ನ ನೆರವೇರಿಸ್ತಾರೆ. ಯೇಸು ಕ್ರಿಸ್ತನು ನಮಗೆ ಕೊಟ್ಟ ಮಾತನ್ನ ನೆರವೇರಿಸ್ತಾರೆ. ಆತನನ್ನು ಹಿಂಬಾಲಿಸುವಂತ ನಾನು ನೀವು ಯಾವ ತರ ಇರಬೇಕು? ಅವರು ನಮಗೆ ಮಾತು ಕೊಟ್ಟು ನೆರವೇರಿಸ್ತಾರೆ. ಈಗ ನಾನು ನೀವು ಯಾವ ತರ ಇರಬೇಕು? ನಾನು ನೀವು ಮಾತು ಕೊಟ್ಟು ನೆರವೇರಿಸುವಂತವರಾಗಿರಬೇಕು. ನಾವು ದೇವರಿಗೆ ಕೊಟ್ಟ ಮಾತನ್ನ ನೆರವೇರಿಸಬೇಕು, ಮನುಷ್ಯರಿಗೆ ಕೊಟ್ಟ ಮಾತನ್ನ ನೆರವೇರಿಸಬೇಕು. ದೇವರು ನಮಗೆ ವಾಗ್ದಾನ ಮಾಡಿ ನೆರವೇರಿಸಿದ್ರೆ ನಮಗೆ ಸಂತೋಷ ಆಗೋದು, ಸಂತೋಷ ಆಗಲ್ವಾ? ದೇವರೇ ನೀನು ಎಷ್ಟು ಒಳ್ಳೆಯವನು, ನಿಮಗೆ ಸ್ತೋತ್ರ, ನೀವು ಕೊಟ್ಟ ಮಾತನ್ನೆಲ್ಲ ನೆರವೇರಿಸಿದ್ರಿ, ದೇವರೇ ಸ್ತೋತ್ರ, ಹಲ್ಲೆಲೂಯಾ ಅಂತ ಹೇಳ್ತೇವೆ. ಆದ್ರೆ ನಾವು ಯಾವ ತರ ಇರಬೇಕು? ನಾವು ಸಹ ಕೊಟ್ಟ ಮಾತನ್ನ ಹಾಗೆ ನೆರವೇರಿಸಬೇಕು. ನಾವು ದೇವರಿಗೆ ಕೊಟ್ಟ ಮಾತನ್ನ ನೆರವೇರಿಸಬೇಕು, ಬೇರೆ ಮನುಷ್ಯರಿಗೆ ಕೊಟ್ಟ ಮಾತನ್ನ ನೆರವೇರಿಸಬೇಕು. ನಾವು ದೇವರಿಗೆ ಮಾತು ಕೊಟ್ಟಿದ್ದೀವಾ? ದೇವರು ನಮಗೆ ಮಾತು ಕೊಡ್ತಾರೆ, ದೇವರು ನಮಗೆ ವಾಗ್ದಾನ ಮಾಡ್ತಾರೆ. ಆದ್ರೆ ನಾವು ಯಾವ ತರ ದೇವರಿಗೆ ಮಾತು ಕೊಟ್ಟಿದ್ದೇವಾ? ನಾವು ದೇವರಿಗೆ ಯಾವ ತರ ವಾಗ್ದಾನ ಮಾಡಿದೀವಾ? ಅನೇಕ ಸರಿ ಮಾಡಿರ್ತೀವಿ, ಆದ್ರೆ ತಪ್ಪಿ ಹೋಗಿರ್ತೀವಿ. ಹಂಗಂದ್ರೆ ಏನೆಲ್ಲ ನಾವು ವಾಗ್ದಾನ ಮಾಡಿರ್ತೀವಿ, ದೇವ್ರಿಗೆ ಏನೆಲ್ಲ ಮಾತು ಕೊಟ್ಟಿರ್ತೀವಿ. ಅನೇಕ ಸಮಯ ನಾವ್ ಏನ್ ಹೇಳ್ತೀವಿ ಅಂದ್ರೆ, ದೇವ್ರೆ ನಾನು ಇನ್ಮೇಲೆ ಚೆನ್ನಾಗಿ ಪ್ರೇಯರ್ ಮಾಡ್ತೀನಿ, ಪ್ರಾರ್ಥನೆ ಮಾಡೋದನ್ನ ಯಾವುದು ತಪ್ಪಿಸೋದಿಲ್ಲ, ಪ್ರತಿ ದಿವಸ ಕ್ರಮವಾಗಿ ಸರಿಯಾಗಿ ಪ್ರೇಯರ್ ಮಾಡ್ತೀನಿ ದೇವ್ರೆ ಅಂತ ಹೇಳಿರ್ತೀವಿ. ಆದ್ರೆ ಎಷ್ಟೋ ಸರಿ ಪ್ರಾರ್ಥನೆ ಮಾಡೋದನ್ನ ತಪ್ಪಿ ಹೋಗಿರ್ತೀವಿ. ಅನೇಕ ಸಮಯ ದೇವ್ರೆ ನಾನು ನಿಮ್ಮ ವಾಕ್ಯಗಳನ್ನ ಇನ್ಮೇಲೆ ಓದೋದನ್ನ ತಪ್ಪಿಸೋದೇ ಇಲ್ಲ, ಪ್ರತಿ ದಿವಸ ದೇವ್ರೆ ನಿಮ್ಮ ವಾಕ್ಯಗಳನ್ನು ಓದ್ತೀನಿ ಅಂತ ದೇವರಿಗೆ ಮಾತು ಕೊಡ್ತೀವಿ. ಆನಂತರ ಏನ್ ಮಾಡ್ತೀವಿ? ವಾಕ್ಯ ಓದೋದನ್ನ ತಪ್ಪಿಸ್ಬಿಡ್ತೀವಿ. ಮತ್ತೆ ದೇವ್ರೆ ಇನ್ಮೇಲೆ ನಾನು ವಾರಕ್ಕೊಂದು ಆವರ್ತಿ ತಪ್ಪದೆ ಉಪವಾಸ ಇದ್ದು ದೇವರೇ ನಿಮ್ಮ ಹತ್ರ ಪ್ರಾರ್ಥನೆ ಮಾಡ್ತೀನಿ ಅಂತ ಮಾತು ಕೊಡ್ತೇವೆ. ಆಮೇಲೆ ಉಪವಾಸ ಇದ್ದು ಪ್ರಾರ್ಥನೆ ಮಾಡೋದನ್ನ ತಪ್ಪಿಸ್ಬಿಡ್ತೀವಿ. ಮತ್ತೆ ಆಮೇಲೆ ದೇವ್ರೆ ನಾನು ವಾರ ತಪ್ಪದಿರಾ ಇನ್ಮೇಲೆ ನಿಮ್ ಸಭೆಗೆ ಬರ್ತೀನಿ ಸ್ವಾಮಿ ಅಂತ ಮಾತು ಕೊಡ್ತೇವೆ. ಆದ್ರೆ ಅನೇಕ ಸಮಯ ಬರದೆ ನಾವು ತಪ್ಪಿ ಹೋಗ್ತೇವೆ. ಅನೇಕ ಸಮಯ ದೇವರೇ ಏನೆಲ್ಲಾ ನಿಮ್ಮ ಸೇವೆ ಕಾರ್ಯಗಳು ಬರುತ್ತೆ, ಆ ಸೇವೆ ಕಾರ್ಯಗಳನ್ನೆಲ್ಲ ನನ್ನ ಆಸಕ್ತಿಯಿಂದ ನಾನು ತೊಡಗಿಸ್ಕೊಳ್ತೀನಿ ಸ್ವಾಮಿ ಅಂತ ಮಾತು ಕೊಡ್ತೇವೆ. ಆದ್ರೆ ಅನೇಕ ಸಮಯಗಳಲ್ಲಿ ನಮಗೆ ದೇವರು ಕೊಡುವಂತಹ ಸೇವೆ ಕಾರ್ಯಗಳಲ್ಲಿ ನಾವು ತೊಡಗಿಸಿಕೊಳ್ಳದ ಹಾಗೆ ತಪ್ಪಿ ಹೋಗ್ತೇವೆ. ಇನ್ನು ಅನೇಕ ಸಮಯ ದೇವರೇ ನಾನು ನಿಮ್ ಸೇವೆಗೋಸ್ಕರ ಇಷ್ಟಿಷ್ಟು ಕಾಣಿಕೆಗಳನ್ನ ತಪ್ಪದೇ ಕೊಡ್ತೀನಿ ಸ್ವಾಮಿ ಅಂತ ಮಾತು ಕೊಟ್ಟಿರ್ತೇವೆ. ಆದ್ರೆ ಆನಂತರ ಏನ್ ಮಾಡ್ತೇವೆ? ತಪ್ಪಿ ಹೋಗ್ತೇವೆ. ಆಮೇಲೆ ದೇವ್ರೆ ಇನ್ಮೇಲೆ ನಾನು ಟಿವಿನೇ ನೋಡಲ್ಲಪ್ಪ ಸ್ವಾಮಿ, ಇನ್ಮೇಲೆ ಯಾವ್ದು ಸಿನಿಮಾನೇ ನೋಡೋದಿಲ್ಲ ಸ್ವಾಮಿ, ಇನ್ಮೇಲೆ ಯಾವ್ದು ಸೀರಿಯಲ್ ನೋಡೋದಿಲ್ಲ ಸ್ವಾಮಿ, ಇನ್ಮೇಲೆ ದೇವ್ರೆ ಯಾವುದೇ ಪ್ರೋಗ್ರಾಮ್ ನೋಡ್ಕೊಂಡು ನಾನು ಸಮಯ ವ್ಯರ್ಥ ಮಾಡೋದಿಲ್ಲ ಸ್ವಾಮಿ, ದೇವ್ರೇ ಇನ್ಮೇಲೆ ನಾನು ಯಾವುದೇ ಅಶುದ್ಧವಾದ ಕಾರ್ಯಗಳನ್ನ ಇಂಟರ್ನೆಟ್ ನಲ್ಲಿ ನೋಡೋದಿಲ್ಲ ಸ್ವಾಮಿ, ದೇವ್ರೇ ಇನ್ನ ನಾನು ಸುಳ್ಳಾಡೋದಿಲ್ಲ ಸ್ವಾಮಿ, ಇನ್ನು ಯಾವತ್ತು ನಾನು ಕೋಪ ಮಾಡ್ಕೊಳ್ಳೋದಿಲ್ಲ ಸ್ವಾಮಿ, ಇನ್ನು ಯಾವತ್ತು ನಾನು ಬೇರೆಯವ್ರನ್ನ ಒಟ್ಟಿಗೆ ಪಡ್ಕೊಳ್ಳೋದಿಲ್ಲ ಸ್ವಾಮಿ, ಇನ್ನು ಯಾವತ್ತು ಬೇರೆಯವ್ರಿಗೆ ಮೋಸ ಮಾಡಿ ಅಕ್ರಮವಾಗಿ ನಾನು ದುಡ್ಡನ್ನ ಸಂಪಾದನೆ ಮಾಡೋದೇ ಇಲ್ಲ ಸ್ವಾಮಿ, ದೇವರೇ ನಾನು ಎಲ್ಲಾ ತರ
ಒಳ್ಳೆಯವನಾಗಿ ಬದುಕ್ತೀನಿ ಸ್ವಾಮಿ ಅಂತ ಎಷ್ಟೆಷ್ಟೋ ಕಾರ್ಯಗಳು ಹೇಳುತ್ತೇವೆ. ಆದ್ರೆ ಆಗಾಗ ಎಲ್ಲವುಗಳಲ್ಲಿ ತಪ್ಪಿ ಹೋಗಿರ್ತೀವಿ. ಈ ರೀತಿ ಎಷ್ಟೋ ಕಾರ್ಯಗಳನ್ನ ದೇವ್ರ ಹತ್ರ ಅನೇಕ ಸರಿ ಹೇಳಿರ್ತೀವಿ, ದೇವರೇ ನಾನು ಹಂಗಿರ್ತೀನಿ, ನಾನು ಹಿಂಗಿರ್ತೀನಿ, ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ ಅಂತ ಅನ್ಬಿಟ್ಟು. ಆದ್ರೆ 2 ದಿವಸ ಅದಾದ್ಮೇಲೆ ಏನಾಗುತ್ತೆ, ಎಲ್ಲ ತಪ್ಪಿ ಹೋಗಿರ್ತೀವಿ. ಆದ್ರೆ ಆ ರೀತಿಯಾಗಿ ನಾವು ಇರಬಾರ್ದು. ನಾವು ದೇವರಿಗೆ ಯಾವ ರೀತಿ ಸ್ವಾಮಿ ನನ್ನನ್ನು ನೀವು ಒಪ್ಪಿಸಿಕೊಟ್ಟು ಜೀವಿಸ್ತೀನಿ ಅಂತ ನಮ್ಮನ್ನ ಅರ್ಪಿಸಿಕೊಂಡಿರ್ತೀವೋ ಆ ರೀತಿಯಾಗಿ ಇರುವುದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು. ಇವತ್ತು ಒಂದು ವೇಳೆ ಏನಾದ್ರೂ ವಿಷಯಗಳಲ್ಲಿ ನಾವು ದೇವರಿಗೆ ತಪ್ಪಿ ಹೋಗಿದ್ದೇವೆ ಅಂತ ಅನಿಸಿದ್ರೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವರ ಹತ್ರ ಕ್ಷಮೆ ಕೇಳಬೇಕು. ಸ್ವಾಮಿ, ನಾನು ಈ ತರ ಇರ್ಬೇಕು ಅನ್ಕೊಂಡೆ, ಆ ತರ ಇರ್ಬೇಕು ಅನ್ಕೊಂಡೆ, ಎಷ್ಟೋ ಸಮಯಗಳಲ್ಲಿ ಎಷ್ಟೋ ಕಾರ್ಯಗಳಲ್ಲಿ ನಾನು ತಪ್ಪಿ ಹೋಗಿದ್ದೀನಿ, ನನ್ನನ್ನು ಕ್ಷಮಿಸು. ಆದ್ರೆ ನಾನು ಏನು ಅರ್ಪಣದೊಟ್ಟಿಗೆ ಜೀವಿಸ್ಬೇಕಂತ ಇದೀನೋ ಆ ಅರ್ಪಣದೊಟ್ಟಿಗೆ ಜೀವಿಸೋದಕ್ಕೆ ನನಗೆ ಬಲ ಕೊಡು, ಸಹಾಯ ಮಾಡು ಅಂತ ಹೇಳುವಾಗ ದೇವರು ಸಹಾಯ ಮಾಡ್ತಾರೆ. ಅದನ್ನ ಕೈಗೊಂಡು ನಡೆಯೋದಕ್ಕೆ ನಮಗೆ ಅವಕಾಶವಾಗುತ್ತೆ. ಹಲ್ಲೆಲೂಯಾ. ಆಗ ಒಂದು, ದೇವರಿಗೆ ನಾವು ಕೊಟ್ಟ ಮಾತುಗಳನ್ನ ನೆರವೇರಿಸಬೇಕು. ಎರಡನೇದಾಗಿ, ಬೇರೆ ಮನುಷ್ಯರಿಗೂ ನಾವು ಕೊಟ್ಟ ಮಾತುಗಳನ್ನ ನೆರವೇರಿಸಬೇಕು. ನಾವು 2 ಮಾತಿನವರಾಗಿ ಇರಬಾರದು. ದೇವರ ವಾಕ್ಯವನ್ನು ಓದಿ ನೋಡುವಾಗ ತಿಮೋಥೆಯನಿಗೆ ಬರೆದಂತ 1ನೇ ಪತ್ರಿಕೆ 3ನೇ ಅಧ್ಯಾಯ 8ನೇ ವಾಕ್ಯ ಈ ರೀತಿಯಾಗಿದೆ. ಅದೇ ರೀತಿಯಾಗಿ ಸಭಾ ಸೇವಕರು ಗೌರವವುಳ್ಳವರಾಗಿರಬೇಕು. ಅವರು 2 ಮಾತಿನವರು, ಮಧ್ಯನಿರತರು, ನೀಚ ಲಾಭವನ್ನು ಅಪೇಕ್ಷಿಸುವವರು ಆಗಿರದೆ. ಇಲ್ಲಿ ಪೌಲನು ತಿಮೋಥೆಯನಿಗೆ ಪತ್ರವನ್ನು ಬರೀತಾನೆ. ತಾನು ತಿಮೋಥೆಯನಿಗೆ ಪತ್ರವನ್ನು ಬರೀತಾ ಸಭಾ ಸೇವೆಯನ್ನು ಮಾಡುವಂತವರು ಯಾವ ರೀತಿ ಉಳ್ಳವರಾಗಿರಬೇಕು, ಯಾವ ರೀತಿ ಇರಬೇಕಂತ ಹೇಳಿ ತಾನು ಬರೀತಾನೆ. ಅದರಲ್ಲಿ ಒಂದು ಮಾತೇನಂತಂದ್ರೆ ಅವರು 2 ಮಾತಿನವರು ಆಗಿರಬಾರದು ಅಂತ ಬರೆಯೋದನ್ನ ನಾವು ಕಾಣ್ತೀವಿ. ಆಗ ದೇವರ ವಾಕ್ಯ ನಮಗೆ ಹೇಳೋದೇನಂತಂದ್ರೆ, ನಾನು ನೀವು 2 ಮಾತಿನವನಾಗಿ ನಾವು ಇರಬಾರದು ಅಂತ ಹೇಳಿ ದೇವರ ವಾಕ್ಯ ನಮಗೆ ಹೇಳುತ್ತೆ. ಆಗ 2 ಮಾತಿನವರು ಅಂದ್ರೆ ಅರ್ಥ ಏನು? 2 ಮಾತಿನವರ ಅಂದ್ರೆ ಅರ್ಥ ಏನಂತಂದ್ರೆ, ಇವಾಗ ಏನೋ ಒಂದು ಮಾತನ್ನ ಜನಗಳಿಗೆ ಕೊಡ್ತೀವಿ. ಯಾರೋ ಒಬ್ಬರಿಗೆ ಉದಾಹರಣೆಗೆ ಅವ್ರು ಏನೋ ಒಂದು ಕಾರ್ಯ ಮಾಡೋದಕ್ಕಿದ್ದಾರೆ, ಆ ಕಾರ್ಯದಲ್ಲಿ ನಾವು ಸಹಾಯ ಮಾಡ್ತೀವಿ ಅಂತ ವಾಗ್ದಾನ ಮಾಡ್ತೀವಿ. ನೋಡಪ್ಪ, ಈ ತರ ಮಾಡ್ತಾ ಇದೀಯಾ, ಅವಾಗ ಇಂಥ ಸಮಯದಲ್ಲಿ ನಿನಗೆ ಇಂಥ ಒಂದು ಅಗತ್ಯ ಬರುತ್ತೆ, ಆ ಅಗತ್ಯ ಬಂದಾಗ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ವಾಗ್ದಾನ ಮಾಡಿರ್ತೀವಿ. ಆದ್ರೆ ಈಗ ಅವ್ರೇನ್ ಮಾಡ್ತಾರೆ, ನಾವು ಹೇಳಿದಂತ ಮಾತನ್ನ ಕೇಳಿ ಅದನ್ನ ನಂಬ್ಕೊಂಡು ಅದೇ ತರ ಎಲ್ಲ ಮಾಡ್ತಾರೆ. ಎಲ್ಲ ಮಾಡಿ ಮುಗಿಸ್ಬಿಟ್ಟು ಅವ್ರಿಗೆ ನಮ್ಮ ಅಗತ್ಯ ಬರೋವಾಗ ನಮ್ಮ ಹತ್ರ ಬರ್ತಾರೆ, ಸ್ವಾಮಿ ಎಲ್ಲವನ್ನ ಮಾಡಿದ್ದೀನಿ, ಸರಿ ನೀವು ಈ ತರ ಏನೋ ಸ್ವಲ್ಪ ಸಹಾಯ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ನೀವು ಸಹಾಯ ಮಾಡಿದ್ರೆ ನಾವು ಪೂರ್ಣ ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ, ಇಲ್ಲ ನನ್ ಕೊಡಕ್ಕಾಗಲ್ಲ ಹಂಗಂತ ಹೇಳ್ಬಿಡ್ತಾರೆ. ಆಗ ಅವ್ರು ಇಲ್ಲ ಮತ್ತೆ ಅವತ್ತ ಹಂಗ ಹೇಳಿದ್ರೆ ಅಂತ, ಆವತ್ತು ಹಂಗ ಹೇಳಿದ್ದೆ ಹಂಗನ್ಬಿಟ್ಟು ಇವತ್ತು ನಾನು ಕೊಡಕ್ಕಾಗತ್ತಾ, ನನ್ನ ಹತ್ರ ಇವತ್ತಿಲ್ಲ, ನಾನು ಕೊಡೋದಿಲ್ಲ ಅಂತ ಮಾತು ತಪ್ಪು ಬಿಡ್ತಾರೆ. ಈ ರೀತಿ ಮನುಷ್ಯರು ಏನ್ ಮಾಡ್ತಾರೆ, ಅನೇಕ ಸಮಯಗಳಲ್ಲಿ ಕೊಟ್ಟ ಮಾತನ್ನ ತಪ್ಪುವವರಾಗಿರ್ತಾರೆ. ಇವತ್ತೊಂಥರ ಹೇಳ್ತಾರೆ, 2 ದಿವಸ ಆದ್ಮೇಲೆ ಇನ್ನೊಂಥರ ಹೇಳ್ತಾರೆ. ಆವಾಗ ಒಂದ್ಸಲಿ ಒಂಥರ ಹೇಳಿರ್ತಾರೆ, ಇನ್ನೊಂದ್ಸಲಿ ಬೇರೆ ತರ ಹೇಳ್ತಾರೆ. ಆಗ ಮಾತು ತಪ್ಪುವಂತ ಎಷ್ಟೋ ಜನಗಳನ್ನ ನಾವು ನೋಡಬಹುದು. ಈ ರೀತಿ ಮಾತು ತಪ್ಪುವವರಿಂದ ದುಃಖಕ್ಕೆ ಒಳಗಾಗಿ, ಬಾಧೆಗೆ ಒಳಗಾಗಿ, ಸಂಕಷ್ಟಕ್ಕೆ ಒಳಗಾಗಿ, ನೋವನ್ನು ಅನುಭವಿಸುವಂತ ಜನಗಳನ್ನು ಸಹ ನಾವು ನೋಡಬಹುದು. ನಮಗೂ ಸಹ ಎಷ್ಟೋ ಜನಗಳು ಮಾತು ಕೊಟ್ಟು ತಪ್ಪಿ ಹೋಗಿ ನಾವು ಬಾಧೆಗೆ ಒಳಗಾಗಿರುವಂತ ಸಂದರ್ಭಗಳು ಒಂದು ವೇಳೆ ನಮಗೆ ಎದುರಾಗಿರಬಹುದು. ಆದ್ರೆ ದೇವರು ನಮಗೆ ಹೇಳೋ ಮಾತೇನಂದ್ರೆ, ಕೊಟ್ಟ ಮಾತನ್ನ ತಪ್ಪಬೇಡಿರಿ, 2 ಮಾತಿನವರಾಗಿ ಇರಬೇಡಿರಿ ಅಂತ ದೇವರು ನಮಗೆ ಹೇಳ್ತಾರೆ. ದೇವರು 2 ಮಾತಿನವನಲ್ಲ, ತಾನು ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆಗ ಅಂತ ದೇವರನ್ನು ಅನುಸರಿಸುವಂತ ನಾನು ನೀವು ಯಾವ ತರ ಇರಬೇಕು? 2 ಮಾತಿನವರಾಗಿರ್ಬೇಕಾ? ಇಲ್ಲ, ನಾನು ನೀವು ಒಂದೇ ಮಾತಿನವರಾಗಿರ್ಬೇಕು. ಅಪೊಸ್ತಲನಾಗಿರುವಂತ ಪೌಲನು ಅದೇ ಬರೀತಾನೆ. ತನ್ನ ವಿಶ್ವಾಸಿಗಳಿಗೆ ಪತ್ರ ಬರೆಯುವಾಗ, ನಾನು ನಿಮ್ಮ ಹತ್ರ ಬರ್ಬೇಕಂತ ಇದ್ದೆ, ಬರ್ತೀನಿ ಅಂತ ಹೇಳಿದ್ದೆ, ಆದ್ರೆ ನಾನು ಬರಲಿಲ್ಲ. ಆಗ ನಾವು 2 ಮಾತಿನವರಾಗಿದ್ದೇವಾ? ಒಂದ್ಸಲಿ ಒಂಥರ ಹೇಳಿ ಇನ್ನೊಂದ್ಸಲಿ ಇನ್ನೊಂಥರ ಹೇಳುವರಾಗಿದ್ದೇವಾ? ಇಲ್ಲ. ಆದ್ರೆ ನಾವು ನಿಮ್ಮ ಮೇಲೆಲ್ಲ ಪ್ರೀತಿಯಿಂದನೇ ಬರಲಿಲ್ಲ. ಯಾಕಂದ್ರೆ ಆಗ ನಮಗೆ ತುಂಬಾ ಕಷ್ಟ ಇತ್ತು. ಆದ್ರೆ ಆ ಕಷ್ಟದಲ್ಲಿ ನಾವು ಬಂದಿದ್ರೆ ನಮ್ಮನ್ನ ನೋಡಿ ನಿಮಗೂ ಕಷ್ಟ ಆಗ್ತಾ ಇತ್ತು. ಅದರಿಂದ ನಾನು ನಿಮ್ಮನ್ನ ಕಷ್ಟಪಡಿಸಬಾರ್ದು ಅಂತ ಹೇಳಿ ನಾನು ಬರೋದಕ್ಕೆ ಹೋಗ್ಲಿಲ್ಲ. ಆದ್ರೆ ನಾನು ಚೆನ್ನಾಗಿರುವಾಗ ಬರ್ತೀನಿ, ಆಗ ನೀವು ನನ್ನನ್ನು ನೋಡಿ ಸಂತೋಷ ಪಡ್ತೀರಾ, ನಾನು ನಿಮ್ಮಲ್ಲಿ ಸಂತೋಷ ಪಡ್ತೀನಿ. ನಿಮಗೆ ಇನ್ನೂ ಹೆಚ್ಚಿನ ದುಃಖ ತರಬಾರದು ಅಂತ ನಾನು ಬರಲಿಲ್ಲ. ಆದ್ರೆ ಅದು ಬಿಟ್ಟು ನಾವು ಒಂದ್ಸಲಿ ಒಂಥರ ಹೇಳೋರು, ಇನ್ನೊಂದ್ಸಲಿ ಇನ್ನೊಂದ್ ತರ ಹೇಳೋರು ಅಲ್ಲ, ನಾವು ಒಂದೇ ಮಾತಿನ ಮೇಲೆ ನಡೆಯುವಂತವ್ರು ಅಂತ ಪೌಲನು ವಿಶ್ವಾಸಗಳಿಗೆ ಬರೆಯೋದನ್ನ ನಾವು ಕಾಣ್ತೀವಿ. ಆಗ ದೇವರು ಮಾತು ಕೊಟ್ಟು ಅದನ್ನ ನೆರವೇರಿಸುವ ಆತನು. ದೇವರು ಒಂದೇ ಮಾತಿನವನು. ನಾನು ನೀವು ಸಹ ಒಂದೇ ಮಾತಿನವರಾಗಿರಬೇಕು. ಆದ್ರೆ ಅನೇಕರು ಏನ್ ಮಾಡ್ತಾರೆ, 2 ಮಾತಿನವರಾಗಿ ಇರ್ತಾರೆ. ಕೆಲವೊಂದ್ಸಲಿ ಇಂಥ ಒಂದು ಘಟನೆ ನಡೆಯುತ್ತೆ. ಏನಂದ್ರೆ,
ಯಾರೋ ದೇಶದಲ್ಲಿ ಒಂದು ದೊಡ್ಡ ಸಾಧನೆ ಮಾಡಿರ್ತಾರೆ, ತುಂಬಾ ಬಡವರು, ದೊಡ್ಡ ಸಾಧನೆ ಮಾಡಿರ್ತಾರೆ, ದೇಶಕ್ಕೆ ತುಂಬಾ ದೊಡ್ಡ ಹೆಸರು ತಂದಿರ್ತಾರೆ, ದೇಶವೆಲ್ಲ ಅವ್ರ ಸಾಧನೆಯನ್ನು ಹೊಗಳ್ತಾರೆ. ಆದ್ರೆ ಅವರು ತುಂಬಾ ಕಷ್ಟದಲ್ಲಿ ಇರುವಂತವ್ರು ಅಂತ ನೋಡಿ ಆ ಸಮಯಗಳಲ್ಲಿ ದುಡ್ಡಿರುವಂತ ಎಷ್ಟೋ ಜನಗಳನ್ನ ಮಾಡ್ತಾರೆ, ವಾಗ್ದಾನಗಳು ಮಾಡ್ತಾರೆ. ನಾವ್ ಇವರಿಗೆ 5 ಲಕ್ಷ ಕೊಡ್ತೀವಿ, ನಾವ್ ಇವರಿಗೆ 10 ಲಕ್ಷ ಕೊಡ್ತೀವಿ, ನಾವ್ ಇವರಿಗೆ 50 ಲಕ್ಷ ಕೊಡ್ತೀವಿ ಅಂತ ಹೇಳಿಕೆಗಳನ್ನು ಕೊಡ್ತಾರೆ. ಅದು ನ್ಯೂಸ್ ಅಲ್ಲಿ ಎಲ್ಲ ಬರುತ್ತೆ. ಇಷ್ಟೊಂದ್ ಜನ ಅಷ್ಟು ಲಕ್ಷ ಇಷ್ಟು ಲಕ್ಷ, ಕೆಲವರು ಕೋಟಿ ಕೋಟಿ ಕೊಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಆದ್ರೆ ಆ ಕಾರ್ಯಗಳೆಲ್ಲ ಮುಗಿದೋಗುತ್ತೆ. ಕೆಲವು ವರ್ಷಗಳು ಕಳೆದ್ಮೇಲೆ ಅವ್ರನ್ನ ಮತ್ತೆ ಹೋಗಿ ನೀವು ಸಂಧಿಸಿ, ಆಗ ನೀವೊಂದು ಶ್ರೇಷ್ಠ ಸಾಧನೆ ಮಾಡಿದಾಗ ಎಷ್ಟೊಂದು ದಿನಗಳ ಲಕ್ಷಗಳು ಕೋಟಿಗಳು ಕೊಡ್ತೀವಿ ಅಂತೆಲ್ಲ ಹೇಳಿದ್ರಲ್ಲ, ಅದೆಲ್ಲ ನಿಮ್ಗೆ ಕೊಟ್ರ ಅಂತ ಪ್ರಶ್ನೆ ಮಾಡಿ ನೋಡಿ, ಅವ್ರಿಗೆ ಹೇಳಿರೋರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಜನ ಏನು ಕೊಟ್ಟಿರಲ್ಲ. ಸುಮ್ನೆ ಆ ಟೈಮಲ್ಲಿ ಹೇಳಿರ್ತಾರೆ, ನಾನು 5 ಲಕ್ಷ ಅವ್ರಿಗೆ ದಾನ ಮಾಡ್ತೀನಿ, 10 ಲಕ್ಷ ಕೊಡ್ತೀನಿ, 25 ಲಕ್ಷ ಕೊಡ್ತೀನಿ ಅಂತೆಲ್ಲ ಹೇಳಿರ್ತಾರೆ. ಆದ್ರೆ ನೀವು ಅವ್ರನ್ನ ಹೋಗಿ ಮಾತಾಡ್ಸಿದ್ರೆ ಕೆಲವು ತಿಂಗಳುಗಳ ಮೇಲೆ, ಕೆಲವು ವರ್ಷಗಳ ಆದ್ಮೇಲೆ ಯಾರು ಕೊಟ್ಟಿರೋದಿಲ್ಲ, ಕೆಲವರು ಮಾತ್ರ ಕೊಟ್ಟಿರ್ತಾರೆ. ಆಗ ಮಾತು ಕೊಟ್ಟು ತಪ್ಪಿ ಹೋಗುವಂತ ಎಷ್ಟೋ ಜನಗಳು ಸಮಾಜದಲ್ಲಿ ಇದ್ದಾರೆ. ಮತ್ತೆ ಇನ್ನೂ ಕೆಲವರು ಏನಂತಂದ್ರೆ, ಮಾಡೋದಕ್ಕಿಂತ ಮುಂಚೆನೆ ಬಿಡಕ್ ತಗೊಂತಾ ಇರ್ತಾರೆ. ಹೆಂಗೆ? ನಾನು ಹೇಳಿದ್ದೀನಿ ನಾನು ಮಾಡ್ತೀನಿ ಅಂತ, ನಾನು ಹೇಳಿದ್ದೀನಿ ನಾನು ಕೊಡ್ತೀನಿ ಅಂತ, ನಾನು ಹೇಳಿದ್ದೀನಿ ನಾನು ಇದೀನಿ ಅಂತ ಹೇಳಿದ್ದೀನಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಆದ್ರೆ ಆ ಸಮಯ ಬರುವಾಗ ಇರೋದಿಲ್ಲ, ಓಡೋಗಿರ್ತಾರೆ. ಆದ್ರೆ ಆ ಸಮಯ ಬರುವಾಗ ಕೈ ಕೊಟ್ಬಿಡ್ತಾರೆ. ಆದ್ರೆ ಆ ಸಮಯ ಬರೋಕಿನ ಮುಂಚೆನೆ ನಾನಿದ್ದೀನಿ ಅಂತ ಎಲ್ಲರ ಹತ್ರ ಹೇಳ್ಕೊಳ್ತಾ ಇರ್ತಾರೆ. ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಜ್ಞಾನೋಕ್ತಿಗಳ ಪುಸ್ತಕ 25ನೇ ಅಧ್ಯಾಯ 14ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಬರೀ ಗಾಳಿ ಮೋಡಗಳು ಹೇಗೋ, ದಾನ ಕೊಡುತ್ತೇನೆಂದು ಸುಳ್ಳಾಡಿ ಜಮ್ಮ ಮಾಡುವವನು ಹಾಗೆಯೇ. ದೇವರ ವಾಕ್ಯ ಏನ್ ಹೇಳುತ್ತೆ? ಬರೀ ಗಾಳಿ ಮೋಡಗಳು ಹೇಗೋ, ದಾನ ಕೊಡುತ್ತೇನೆಂದು ಸುಳ್ಳಾಡಿ ಜಂಬ ಮಾಡುವವನು ಹಾಗೆಯೇ. ಹಂಗಂದ್ರೆ ಈಗ ನಾವು ಮಳೆ ಬರ್ಬೇಕಂತ ನಿರೀಕ್ಷೆ ಮಾಡ್ತಾ ಇದೀವಿ, ಬೆಳೆ ಬೆಳಿಬೇಕು, ಮಳೆಗಾಲ ಬಂತು, ಇನ್ನೇನ್ ಮಳೆ ಬರುತ್ತೆ ಅಂತ ಆಕಾಶ ನೋಡ್ತಾ ಇದೀವಿ. ದಟ್ಟವಾದ ಮೋಡಗಳು ಬಂತು, ಅದ್ರ ಜೊತೆಗೆ ಚೆನ್ನಾಗಿ ಗಾಳಿನ ಬೀಸ್ತು. ಸರಿ, ಮೋಡಗಳು ಬರ್ತಾ ಇದೆ, ಗಾಳಿನ ಬರ್ತಾ ಇದೆ, ಇನ್ನೇನ್ ಚೆನ್ನಾಗಿ ಮಳೆ ಆಗ್ಬೋದು ಅಂತ ಅನ್ಕೊಳ್ಳೋಷ್ಟರಲ್ಲಿ ಬಸೋ ಅಂತ ಗಾಳಿ ಬಂತು, ಬಂದಿನ ಮೋಡ ಎಲ್ಲ ಹಿಂಗಿಂದ ಬಂದು ಹಂಗೆ ಹೋಗ್ಬಿಟ್ಟು ಎಲ್ಲ ಸೂರ್ಯ ಬಂತು, ಹಂಗೆ ಬಿಸಿಲು ಬಂದ್ಬಿಡ್ತು ಅನ್ಕೊಳ್ಳಿ. ಅವಾಗ ಹೆಂಗಿರುತ್ತೆ? ಅಯ್ಯೋ, ಬರೋ ಮೋಡ ಬಂತು, ಮಳೆ ಬರುತ್ತೆ ಅನ್ಕೊಂಡೆ, ಮಳೆನೇ ಬಂದಿಲ್ಲ, ಬಂದಿದ್ ಮೋಡ ಎಲ್ಲ ಬಂದು ಹಂಗೇ ಹೋಗ್ಬಿಡ್ತು, ಮಳೆನೇ ಬಂದಿಲ್ವಲ್ಲ ಸ್ವಾಮಿ ಅಂತ ತುಂಬಾ ಬೇಜಾರಾಗುತ್ತೆ. ಅದೇ ರೀತಿ ದೇವ್ರ ವಾಕ್ಯ ಹೇಳದನಂತಂದ್ರೆ, ದಾನ ಕೊಡುತ್ತೇನೆ ಅಂತ ಹೇಳಿ ಜಂಬ ಕೊಚ್ಚುವವನು ಈ ರೀತಿಯಾಗಿ ಇರ್ತಾನೆ. ಅಂದ್ರೆ ದಾನ ಕೊಡುತ್ತೇನೆ ಎಂಬುದಾಗಿ ಹೇಳಿ ಸುಳ್ಳಾಡಿ ಜಂಬ ಕೊಚ್ಚುವವನು. ಹಾಗಂತಂದ್ರೆ ಅವನಿಗೆ ಕೊಡ್ಬೇಕನ್ನೋ ಉದ್ದೇಶ ಇರೋದಿಲ್ಲ, ಸುಮ್ನೆ ಹೆಸರಿಗೆ ಹಂಗೆ ಹೇಳೋದು, ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಅನ್ಬಿಟ್ಟು ಆ ಸಮಯ ಬರುವಾಗ ಓಡೋಗ್ಬಿಡೋದು. ಆಗ ಬರೀ ಗಾಳಿ ಮೋಡಗಳು ಹೇಗೋ, ದಾನ ಮಾಡುತ್ತೇನೆ ಎಂಬುದಾಗಿ ಸುಳ್ಳಾಡಿ ಜಂಬ ಕೊಚ್ಚುವವನು ಹಾಗೆ. ಈ ದಾನ ಮಾಡುತ್ತೇನೆ ಅಂತ ಹೇಳಿ ಸುಳ್ಳಾಡಿ ಜಂಬ ಕೊಚ್ಚೋರು ಯಾರು? 2 ಮಾತಿನವರು. ಒಂದ್ ಸಮಯದಲ್ಲಿ ಒಂಥರ ಹೇಳ್ತಾರೆ, ನಾನಿದ್ದೀನಿ, ಏನ್ ಭಯ ಬಿಡ್ಬೇಡ, ನಾನೆಲ್ಲ ನೋಡ್ಕೊಳ್ತೀನಿ ಅಂತೆಲ್ಲ ಹೇಳ್ತಾರೆ. ನಾವೆಲ್ಲ ಮಾಡಿ ಮುಗಿಸ್ಮೇಲೆ ಅಣ್ಣ ಅಂತಂತಂದ್ರೆ ಅಣ್ಣನೂ ಇಲ್ಲ, ಯಾರು ಇಲ್ಲ, ಅವ್ರು ಓಡಂಗೆ. ಆಗ ನಾನು ನೀವು 2 ಮಾತಿನವರಾಗಿರಬಾರದು. ಕರ್ತನು ಒಂದೇ ಮಾತಿನವನು, ನಾನು ನೀವು ಸಹ ಒಂದೇ ಮಾತಿನವರಾಗಿರಬೇಕು. ಒಂದು ವೇಳೆ ಯಾರಾದ್ರೂ ಒಂದಿಬ್ರು ಮಾತಾಡ್ಕೊಳ್ತಾ ಇದಾರೆ ಅನ್ಕೊಳ್ಳಿ, ನಮ್ಮ ವಿಷಯದಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ಏನಂತ? ಒಬ್ಬನು ಇನ್ನೊಬ್ಬನಿಗೆ ಹೇಳ್ತಾನೆ, ನಾನು ಅವ್ರ ಹತ್ರ ಹೇಳ್ದೆ, ಅವರು ಸರಿ ಆಯ್ತು, ನಾನು ಆ ಟೈಮ್ಗೆ ಏನ್ ಮಾಡ್ಬೇಕು ಮಾಡ್ತೀನಿ ಅಂತ ಹೇಳಿದ್ರು ಅಂತ ಒಬ್ಬ ಇನ್ನೊಬ್ಬಗೆ ಹೇಳ್ದ ಅನ್ಕೊಳ್ಳಿ. ಅವಾಗ ಇನ್ನೊಬ್ಬ ಏನು ಉತ್ತರ ಹೇಳ್ಬೇಕು ಗೊತ್ತಾ ಅವನಿಗೆ? ಅವ್ರು ಹೇಳಿದ್ರ ಮಾಡ್ತೀನಿ ಅಂತ, ಸರಿ ಆಯ್ತು. ಅವ್ರೊಂದ್ ಮಾತು ಹೇಳಿದ್ಮೇಲೆ ಅದು ಮುಗಿದೋಯ್ತು, ನೀನೇನ್ ಚಿಂತೆ ಮಾಡ್ಬೇಡ, ಅವರೆಲ್ಲ ನೋಡ್ಕೊಳ್ತಾರೆ. ಅವ್ನ್ ನಂಬಿಗಸ್ತನು, ಅವ್ನ್ ಮಾತು ಹೇಳಿ ತೆಗೆಯೋದಿಲ್ಲ. ಅವ್ರು ಹೇಳಿದಾರೆ ಅಂತಂದ್ರೆ ನೀನ್ ಧೈರ್ಯವಾಗಿ ಮುಂದೆ ಹೋಗ್ಬೋದು ಅಂತ ನಮ್ಮ ವಿಷಯದಲ್ಲಿ ಹೇಳ್ಬೇಕು. ಆದ್ರೆ ಇನ್ನೂ ಕೆಲವೊಂದ್ಸಲಿ ಕೆಲವರು ಮಾತಾಡ್ಕೊಳ್ತಾ ಇರ್ತಾರೆ. ಅದ್ ಯಾವ ತರ ಇರುತ್ತೆ ಅಂತಂದ್ರೆ, ಒಬ್ನು ಇನ್ನೊಬ್ನಿಗೆ ಹೇಳ್ತಾನೆ, ಅದೇ ಅವ್ರು ಇದಾರಲ್ಲ, ಅವ್ರು ಹೇಳಿದ್ರು ಹಿಂಗೆ ಅಂತ ಅನ್ಬಿಟ್ಟು ಸರಿ ಆಯ್ತು ಅಂತ ನಾನು ಹಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಅಂತಂದ್ರೆ, ಅಯ್ಯೋ ಅವನ್ ಮಾತಿಗೆ ಏನ್ ಗ್ಯಾರಂಟಿ ಐತೆ? ನೀನ್ ಅವನ್ ಮಾತು ನಂಬ್ಕೊಂಡು ಹೋದ್ರೆ ಮುಗಿದ್ ನಿನ್ ಕತೆ. ಅವನ್ ಇವಾಗ ಹೌದು ಅಂತಾನೆ, ನಾಳೆ ಇಲ್ಲ ಅಂತಂತಾನೆ. ಅವ್ನು ಹೇಳೋದನ್ನ ಬರೀ ನೀರ್ ಮೇಲೆ ಬರ್ದಿರ್ಬೇಕಷ್ಟೇ ಅಂತ ಹೇಳ್ತಾರೆ. ನೀರ್ ಮೇಲೆ ಬರ್ದಿರೋದು ಅಂತಂದ್ರೆ ಏನು? ನೀರ್ ಮೇಲೆ ನೀವ್ ಏನೇ ಬರೆದ್ರು ನಿಮಗೆ ಬರಿಬಹುದು, ಆದ್ರೆ ಅಲ್ಲಿ ಕಾಣಿಸುತ್ತಾ? ಏನು ಕಾಣಿಸೋದಿಲ್ಲ. ಅದೇ ತರನೇ ಅವ್ನು ಇವತ್ತು ಹೇಳಿರ್ತಾನೆ, ಆದ್ರೆ ನಾಳೆ ಏನು ಕೂಡ ಅವ್ನು ಮಾಡೋದಿಲ್ಲ. ಅವ್ನು ಹೇಳೋದನ್ನ ಸಮುದ್ರದ ದಡದಲ್ಲಿ ಮರಳ ಮೇಲೆ ಬರ್ದಿರ್ಬೇಕಷ್ಟೇ ಅಂತ ಹೇಳ್ತಾರೆ. ಸಮುದ್ರದ ದಡದಲ್ಲಿ ಮರಳ ಮೇಲೆ ಬರೀಬಹುದು, ಬರೆಯೋದ್ ಕಾಣಿಸುತ್ತೆ, ಆದ್ರೆ ಅದು ಎಷ್ಟೊತ್ತಿರುತ್ತೆ? ಇನ್ನೊಂದು ಅಲೆ ಬರೋವರೆಗೂ ಇರುತ್ತೆ. ಇನ್ನೊಂದು ಅಲೆ ಬಂದು ಹಿಂಗ್ ಹೋದ್ರೆ ಅದ್ರ ಮಣ್ಣು ಮುಚ್ಚಾಗಿ ಬರ್ದಿರೋದೆಲ್ಲ ಮರೆ ಆಗ್ಬಿಡುತ್ತೆ. ಅದೇ ತರನೇ ಅವ್ರು ಇವತ್ತು ಹೇಳ್ತಾರೆ ಒಂದ್ ಕ್ಷಣಕ್ಕೆ, ಆಮೇಲೆ ಇಲ್ಲ ಅನ್ಬಿಡ್ತಾರೆ.
ಅವ್ರಿಗೆ ನಂಬಿ ಹೇಳೋದನ್ನ ನಂಬಿ ಮಾಡಿದ್ರೆ ನಿಮ್ ಕತೆ ಮುಗೀತು ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಆಗ ಸಮಾಜದಲ್ಲಿ ಮಾತನ್ನ ಹೇಳಿ ಅದನ್ನ ಹಾಗೆ ನೆರವೇರಿಸುವಂತವ್ರನ್ನ ನಾವು ನೋಡ್ಬೋದು. ಮಾತು ಹೇಳಿ ಅದು ತಪ್ಪಿ ಹೋಗಿ ಉಲ್ಟಾ ಹೊಡೆಯುವಂತವ್ರನ್ನು ಕೂಡ ಸಮಾಜದಲ್ಲಿ ನಾವು ನೋಡ್ಬೋದು. ಆದ್ರೆ ನಾನು ನೀವು ಯಾವ ತರ ಇದ್ದೀವಿ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಯೇಸು ಕ್ರಿಸ್ತನು ಒಂದೇ ಮಾತಿನವರು. ಆತನ ವಾಗ್ದಾನ ಮಾಡಿ ಅದನ್ನ ನೆರವೇರಿಸಿಯೇ ತೀರುತ್ತಾನೆ. ಆತನನ್ನು ಹಿಂಬಾಲಿಸುವಂತ ನಾನು ನೀವು ಒಂದೇ ಮಾತಿನವರಾಗಿರಬೇಕು. ಒಂದು ವೇಳೆ ನಾವು ಒಂದು ಮಾತು ಕೊಟ್ಟಿದ್ದೀವಿ ಅಂತಂದ್ರೆ ಅದು ವ್ಯತ್ಯಾಸ ಆಗುತ್ತೆ ಅಂದ್ರೆ ಅದಕ್ಕೆ ಸರಿಯಾದ ಕಾರಣ ಇರಬೇಕು. ಆದ್ರೆ ನಮ್ಮ ಸ್ವಾರ್ಥಕ್ಕೋ ನಮ್ಮ ಇಷ್ಟಕ್ಕೋ ನಮ್ಮ ಅನುಕೂಲತೆಗೆ ತಕ್ಕಂತೆಯೋ ನಾವು ಮಾತುಗಳನ್ನ ಬದಲಾಯಿಸಬಾರದು. ಒಂದು ಸಾರಿ ನಾವು ಒಬ್ಬರಿಗೆ ಒಂದು ಮಾತು ಹೇಳ್ತೀವಿ ಅಂತಂದ್ರೆ ಅದನ್ನ ಜನಗಳು ನಂಬತಕ್ಕದ್ದಾಗಿರಬೇಕು. ಆ ರೀತಿಯಾಗಿ ನಾವು ಜೀವಿಸಬೇಕು. ಹಲ್ಲೆಲೂಯಾ. ಕಡೆಯದಾಗಿ ನಾವು ಒಂದು ವಾಕ್ಯವನ್ನು ಓದಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯವನ್ನು ಓದುವಾಗ ಕೀರ್ತನೆಗಳ ಪುಸ್ತಕ 15ನೇ ಅಧ್ಯಾಯ ವಾಕ್ಯಗಳು 1 ಮತ್ತು 4 ಓದಿ ನೋಡೋಣ. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂತವನಾಗಿರಬೇಕು? ಇಲ್ಲಿ ಕೀರ್ತನೆಗಾರನು ದೇವರನ್ನ ಪ್ರಶ್ನೆ ಕೇಳ್ತಾ ಇದ್ದಾನೆ. ದೇವರೇ, ನಿನ್ನ ಗುಡಾರದಲ್ಲಿ ಇಳಿದುಕೊಳ್ಳೋದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂತವನಾಗಿರಬೇಕು ಅಂತ ತಾನು ಪ್ರಶ್ನೆ ಮಾಡಿಕೊಂಡು ಆನಂತರ ತಾನೇ ಉತ್ತರ ಕೊಡ್ತಾ ಇದ್ದಾನೆ. ಎಂತವನು ದೇವರ ಗುಡಾರದಲ್ಲಿ ಇಳುಕೊಳ್ತಾನೆ, ಆತನ ಪರಿಶುದ್ಧ ಪರ್ವತದಲ್ಲಿ ವಾಸ ಮಾಡ್ತಾನೆ ಅಂತ ಹೇಳಿ ಅನೇಕ ಕಾರ್ಯಗಳನ್ನು ತಾನು ಬರಿತಾನೆ. ಅದರಲ್ಲಿ 4ನೇ ವಾಕ್ಯವನ್ನು ಓದುವಾಗ ಈ ರೀತಿಯಾಗಿದೆ. ಅವನು ಭ್ರಷ್ಟರನ್ನು ಜರಿದು ಬಿಟ್ಟವನು, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರನ್ನು ಸನ್ಮಾನಿಸುವವನು, ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ಆಗ ದೇವರ ಗೂಡಾರದಲ್ಲಿ ಇಳಿದುಕೊಳ್ಳಬೇಕಂದ್ರೆ, ದೇವರ ಪರಿಶುದ್ಧ ಪರ್ವತದಲ್ಲಿ ನಾವು ಇರಬೇಕಂದ್ರೆ ನಮ್ಮಲ್ಲಿ ಇರಬೇಕಾದ ಗುಣ ಸ್ವಭಾವಗಳಲ್ಲಿ ಒಂದು ಏನು ಅಂತಂದ್ರೆ ನಷ್ಟವಾದರೂ ಪ್ರಮಾಣ ತಪ್ಪದವರಾಗಿ ನಾವಿರಬೇಕು. ಹಲ್ಲೆಲೂಯಾ. ಹಂಗಂತಂದ್ರೆ ನಾವು ಯಾರಿಗೂ ಏನೋ ಮಾತು ಕೊಟ್ಟಿದ್ದೀವಿ, ಆದ್ರೆ ಈಗ ಅವ್ರು ನಮ್ಮ ಮಾತನ್ನು ನಂಬಿಕೊಂಡು ಏನೋ ಮಾಡಿದ್ದಾರೆ. ಆದ್ರೆ ಈಗ ನಾವು ನಮ್ಮ ಮಾತನ್ನು ನೆರವೇರಿಸಬೇಕಾದ ಪರಿಸ್ಥಿತಿಗೆ ಬಂದಿದ್ದೀವಿ. ಆದ್ರೆ ಈಗ ನಾವು ಅದನ್ನ ನೆರವೇರಿಸಬೇಕಂದ್ರೆ ನಮಗೆ ನಷ್ಟ ಆಗುತ್ತೆ. ಆಗ ನಾವು ಮಾತು ಕೊಟ್ಟಾಗ ನಮಗೇನು ನಷ್ಟ ಇರಲಿಲ್ಲ, ನಮಗೆಲ್ಲ ತರ ಚೆನ್ನಾಗಿತ್ತು, ಅನುಕೂಲವಾಗಿತ್ತು, ಆಯ್ತು ನಾವೇನೋ ಮಾಡ್ತೀವಿ ಅಂತ ಹೇಳಿದ್ವಿ. ಆದ್ರೆ ನಮ್ಮನ್ನೇ ನಂಬಿಕೊಂಡು ಅವ್ರು ಇವಾಗ ಏನೋ ಮಾಡಿದ್ದಾರೆ, ಈಗ ಅವ್ರಿಗೆ ಅಗತ್ಯ ಇದೆ. ಆದ್ರೆ ಈಗ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ನಾವು ಅದನ್ನ ನೆರವೇರಿಸಬಹುದು, ನಮಗೆ ನಷ್ಟ ಆಗುತ್ತೆ, ನಮಗೆ ಕಷ್ಟ ಆಗುತ್ತೆ. ಆದ್ರೆ ಆಗ ನಾವೇನ್ ಮಾಡ್ಬೇಕು? ಇಲ್ಲ ಆವಾಗೇನೋ ಬೇರೆ ತರ ಇತ್ತು, ನಾನು ಹೇಳ್ಬಿಟ್ಟೆ ನೀವೆಲ್ಲ ಏನೋ ಮಾಡಿದ್ದೀರಾ, ಈಗ ನನ್ ಕೈಲಿ ಆಗಲ್ಲ ಅಂತೆಲ್ಲ ಹೇಳಬಾರದು. ನನಗೆ ನಷ್ಟವಾದರೂ ಕೊಟ್ಟ ಮಾತ್ರ ನಾನು ನೆರವೇರಿಸಬೇಕು. ಅವನನ್ನೇ ದೇವರು ಮೆಚ್ಚುವುದು. ಆಗ ದೇವರ ವಾಕ್ಯ ಹೇಳೋದು ನಷ್ಟವಾದರೂ ಪ್ರಮಾಣ ತಪ್ಪದವನಾಗಿರಬೇಕು. ಆಗ ನಾನು ನೀವು ಇವತ್ತು ಆ ರೀತಿಯಾಗಿದ್ದೇವಾ? ನಮ್ಮ ಮಾತಿಗೆ ಜನಗಳು ಏನ್ ಬೆಲೆ ಕೊಡ್ತಾರೆ? ನಮ್ಮ ಮಾತುಗಳು ಯಾವ ತರ ಇದೆ? ಒಂದ್ಸರಿ ಹೌದು ಅಂತ, ಒಂದ್ಸರಿ ಇಲ್ಲ ಅಂತ, ಒಂದ್ಸಲಿ ಹಾಗೆ ಅಂತ, ಒಂದ್ಸಲಿ ಹೀಗೆ ಅಂತ ಜನಗಳನ್ನ ಯಾಮಾರಿಸಿ ಜನಗಳಿಗೆ ಸುಳ್ಳನ್ನೇ ಹೇಳಿ ಕಪಟವನ್ನು ಮಾಡಿ ತಳುಕು ಬಳಕು ಮಾಡಿ ಮಾತಾಡುವಂತವರಾಗಿದ್ದೇವಾ? ಅಥವಾ ನೇರ ನುಡಿಯುಳ್ಳವರಾಗಿ ಮಾತನ್ನ ಯಾವಾಗಲೂ ನೆರವೇರಿಸುವಂತವರಾಗಿದ್ದೇವಾ? ನಾವು ಯೋಚನೆ ಮಾಡಿ ನೋಡೋಣ.